ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಸದ್ಯಕ್ಕೆ ಡಿಸಿಎಂ ಕೂಗು ಹೆಚ್ಚಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ವಿಚಾರ ಈಗ ಚರ್ಚೆಯ ಆಯಾಮ ಬದಲಾಗಿದೆ. ಇವತ್ತು ಸ್ವಾಮೀಜಿ ಅವರು ಕೊಟ್ಟ ಒಂದು ಹೇಳಿಕೆಯಿಂದ ಈಗ ಸಿಎಂ ಸ್ಥಾನನೇ ಬದಲಾವಣೆ ಆಗತ್ತಾ? ಸ್ವಾಮೀಜಿ ಇಂತಹ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ಯಾಕೆ? ಮೂರು ಡಿಸಿಎಂ ಬೇಕು ಅಂತ ಒತ್ತಡ ಹಾಕ್ತಾ ಇದ್ದಂತಹ ನಾಯಕರಂತೂ ಸೈಲೆಂಟ್ ಆಗೋಗ್ಬಿಟ್ರ, ಅಥವಾ ಇದು ಡಿಕೆಶಿ ಬಣದಿಂದ ಬಂದಂತಹ ಅಸ್ತ್ರವಾ? ಅನೇಕ ವಿಚಾರಗಳು ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ, ದಯವಿಟ್ಟು ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಿ. ಅವ್ರಿಗೆ ಅನುಭವ ಇದೆ, ಅವರಿಗಾಗಲೇ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದಾರೆ, ಅವರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದುಕೊಳ್ತೀವಿ ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಿ. ಅಂದ್ರೆ ಈಗಾಗಲೇ ಸಿಎಂ ಅಲ್ಲ, ಡಿಸಿಎಂ ಸ್ಥಾನಕ್ಕೂ ಕುತ್ತು ಅಂತ ಇರುವಂತಹ ಡಿಕೆ ಶಿವಕುಮಾರ್ ಅವರ ಸ್ಥಾನವನ್ನ ಭದ್ರಗೊಳಿಸುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದು ತಂತ್ರವೇ ಮುಂದಾಗ್ತಾ ಇದೆಯಾ, ಅಥವಾ ಇದು ಯಾವ ಒಂದು ದಿಕ್ಕಿಗೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಇದೇ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಸಿಎಂ ಕುರ್ಚಿ ಫೈಟ್, ಸಿದ್ದು ತಂತ್ರ, ಡಿಕೆ ಪ್ರತಿತಂತ್ರ. ರಾಜ್ಯದಲ್ಲಿ ಮತ್ತೆ ಬಂತು ಸಿಎಂ ಬದಲಾವಣೆಯ ಕೂಗು. ಸ್ವಲ್ಪ ದಿನ ಎಲ್ಲವೂ ಕೂಡ ತಣ್ಣಗಿತ್ತು. ಎಲ್ಲ ಬರೀ ಸಿಎಂ ಅಂದ್ರೆ ಸಿದ್ದರಾಮಯ್ಯ, ಡಿಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಅಷ್ಟೇ, ಇಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ ಅಂತಿದ್ದಂತಹ ನಾಯಕರುಗಳು. ಬಟ್ ಆದ್ರೆ ಈಗ ಸಿಎಂ ಬದಲಾವಣೆ ಕೂಗು ಮಾತನ್ನ ಎತ್ತಿರೋದು ನಾಯಕರುಗಳ ಅಲ್ಲ, ಸ್ವಾಮೀಜಿ ಹೇಳಿರೋದು. ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಸ್ವಾಮೀಜಿ ಆಗಿರುವಂತಹ ಚಂದ್ರಶೇಖರ್ ಗುರೂಜಿಯವರು ಈ ಮಾತನ್ನ ಹೇಳಿದ್ದಾರೆ. ಸೊ ಅವರು ಹೇಳಿರುವಂತಹ ಮಾತು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ಲೋಕಸಭೆ ಚುನಾವಣೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಕಡಿಮೆ ಆಗಿದೆ, ಹಳೆ ಮೈಸೂರು ಭಾಗದಲ್ಲಿ ಅವರ ಪ್ರಾಬಲ್ಯ ಕಡಿಮೆ ಆಗಿದೆ, ಅಥವಾ ಓಟ್ಗಳನ್ನ ತೆಗೆದುಕೊಂಡು ಬರುವಲ್ಲಿ ಅಥವಾ ಒಂದು ನಾಯಕತ್ವ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಾಗಿ ಅವರ ವರ್ಚಸ್ಸು ಕುಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಮೂರು ಡಿಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಇಲ್ಲಿ ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ಬೇಕು ಅನ್ನೋದು. ಈ ಸಂದರ್ಭದಲ್ಲಿ ಈಗ ಸ್ವಾಮೀಜಿಯವರು ಎತ್ತಿರುವಂತಹ ಈ ಮಾತು ಅನೇಕ ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ಯಾಕೆ ಸಿದ್ದರಾಮಯ್ಯನವರಿಗೆ ಒಕ್ಕಲಿಗ ಸ್ವಾಮೀಜಿಗಳು ನೇರವಾದಂತಹ ಮಾತು, ಒಂದು ರೀತಿ ಸವಾಲು ಅಂತ ಹೇಳ್ಬೋದು. ಜಾತಿಗೊಂದು ಡಿಸಿಎಂ ಬೇಡಿಕೆ ಬೆನ್ನಲ್ಲೇ ಈಗ ಹೊಸ ಸಂಚಲನ ಶುರುವಾಗಿದೆ. ಸಿಎಂ ಸ್ಥಾನ ಬಿಡುವಂತೆ ಕೇಳಿದ್ಯಾಕೆ ಚಂದ್ರಶೇಖರ್ ಸ್ವಾಮೀಜಿಯವರು? ಸಿದ್ದರಾಮಯ್ಯರವರನ್ನ ಹಣಿಯೋದಕ್ಕೆ ಒಕ್ಕಲಿಗ ಶ್ರೀಗಳು, ಶಾಸಕರು ರಣತಂತ್ರವನ್ನ ಎಣಿತಾ ಇದ್ದಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬಿಜೆಪಿ ಪಕ್ಷದ ವಕ್ತಾರಂತಹ ಟಿ.ಡಿ. ವಿಜೇಂದ್ರ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಗೆ ಶಶಿಧರ್ ಆರಾಧ್ಯ ಇದ್ದಾರೆ ಎಪಿಯಿಂದ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕಾಂತ್ ಎಡಹಳ್ಳಿ ಇದ್ದಾರೆ, ರಾಜಕೀಯ ಚಿಂತಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಸ್ವಾಮೀಜಿ ಏನ್ ಹೇಳಿದ್ರು ಅನ್ನೋದನ್ನ ಮೊದಲಿಗೆ ಕೇಳ್ಕೊಂಡು ಬಂದ್ಬಿಡೋಣ, ನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವರು ಒಳ್ಳೆಯದಾಗಿ ಅವರಲ್ಲಿ ಹೇಳ್ಕೊಳ್ತಕ್ಕಂಥ, ಯಾಕೆಂದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿಕೆ ಶಿವಕುಮಾರ್ರವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾರೆ. ವೇದಿಕೆ ಮೇಲೆ ಸ್ವಾಮೀಜಿ ಅವರು ಕೂಡ ಒಂದು ಆಗ್ರಹವನ್ನು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್? ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಸಮುದಾಯಕ್ಕೊಂದು ಡಿಸಿಎಂ ಅಂತ ಹೇಳಿ ಕೇಳಿ ಬರ್ತಿದ್ದಾರೆ, ಅದು ಅವಶ್ಯಕತೆ ಇದೆಯಾ ಸರ್? ಈಗ ಹೈಕಮಾಂಡ್, ಅಲ್ಟಿಮೇಟ್ಲಿ ಹೈಕಮಾಂಡ್. ಚಂದ್ರಶೇಖರ್ ಸ್ವಾಮೀಜಿ ಈಗ ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ದಾರೆ. 2.5 ವರ್ಷ ಆಗ್ಬೇಕು ಅಂತ ಇರ್ತಲ್ಲ, ಅದಕ್ಕಿಂತ ಮುಂಚೆ ಬಿಟ್ಕೊಡ್ಲಿ, ಇಷ್ಟು ವರ್ಷ ಅನುಭವಿಸಿದೀರಾ ಅಂತ ಹೇಳಿದ್ದಾರೆ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ, ಸಿದ್ದರಾಮಯ್ಯ ಅವರ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಈಗ ಸಿಎಂ ಬದಲಾವಣೆ ಅಂದ್ರೆ? ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ. 7 ವರ್ಷ ಆಗ್ತದೆ. ಹೈಕಮಾಂಡ್ ಅಂತ ಸರಿಯಾಗಿ ಉತ್ತರ ಕೊಡೋಲ್ಲ ಅವರು.
ಈ ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ ಅಂತ ಹೈಕಮಾಂಡ್ ಮಾಡ್ತಾರೆ, ಮಾಮೂಲು ಹೇಳಿದ್ರು ಮಾಡಿಲ್ಲ, ಯಾರು ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಅದ್ರ ಪ್ರಕಾರ ನಡ್ಕೊಂತಾರೆ ಅವರು. ಈ ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕು ಅಂತೇಳಿ ಹೈಕಮಾಂಡ್ ಐತಲ್ಲ ಅಷ್ಟೇ ತಾನೇ ಸ್ವಾಮೀಜಿಯವರು. ಆಯಿತು, ಅದು ಒಂದು ಕಾಲ ಬರುತ್ತೆ. ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು. ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದೆಲ್ಲ ನಮಗೆ ಒಂದು ಪಕ್ಷ ಇದೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದನ್ನು ಮೀರಿದಂಥ ಶಾಸಕರಿದ್ದಾರೆ. ಸೊ 2 ವರ್ಷಕ್ಕೋ 2.5 ವರ್ಷಕ್ಕೋ 1 ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನು. ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲೇನೆ CM DCM ಚರ್ಚೆ ಆಗಿತ್ತು. 2.5 ವರ್ಷ ಇವರು, 2.5 ವರ್ಷ ಇವರು ಅಂತ ಅನ್ನೋ ಮಾತುಗಂತೂ ಸಾಕಷ್ಟು ಜನಜನಿತ ಆಗಿತ್ತು. ಯಾವಾಗ ಲೋಕಸಭೆ ಚುನಾವಣೆ ಆಯಿತೋ, ಲೋಕಸಭೆ ಚುನಾವಣೆಯ ನಂತರದಲ್ಲಿ ಮುಂಚಿತವಾಗಿ ಒಂದಷ್ಟು ಲೆಕ್ಕಾಚಾರ ಇತ್ತು, ನಂತರದಲ್ಲಿ ಲೆಕ್ಕಾಚಾರಗಳು ಬದಲಾವಣೆ ಆಯಿತು. ಈಗ DCM ಸ್ಥಾನಕ್ಕೂ ಅಧ್ಯಕ್ಷ ಸ್ಥಾನಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಕುತ್ತು ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆನೆ ಈಗ ಬೇರೆ 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 ಮಾತುಗಳು ಕೇಳಬರ್ತಾ ಇದೆ, ಚರ್ಚೆಗಳು ಕೇಳಬರ್ತಾ ಇದೆ, ಹೇಳಿಕೆಗಳು ಬರ್ತಾ ಇದೆ. ಇದರ ಹಿಂದಿರುವಂತಹ ಕಾರಣ ತಂತ್ರ ಪ್ರತಿತಂತ್ರನ, ಬಣ ರಾಜಕೀಯನ, ಇದು ಅನೇಕ ಆಯಾಮಗಳಿದೆ. ಚರ್ಚೆಯನ್ನು ಆರಂಭಿಸ್ತಾ ಹೋಗೋಣ. ಮೊದಲೇದಾಗಿ ವಿಜೇಂದ್ರ ಅವರು ಏನು ಹೇಳ್ತೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಮೊದಲೇದಾಗಿ ಏನು ಇದು ಚುನಾವಣೆಗಿಂತ ಮುಂಚೆನೂ ಈ ಒಂದು ಪ್ರಕ್ರಿಯೆಗಳು ನಡೀತಾನೆ ಇತ್ತು. ಸೊ ಮಧ್ಯಕ್ಕೊಂದಷ್ಟು ಬ್ರೇಕ್ ಕೊಡೋ ಕೆಲಸ ಮಾಡಿತ್ತು ಅವರು ಹೈಕಮಾಂಡು. ನೋಡಿ, ನಮಗೇನು ಗೊತ್ತಾ, ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಕೇಳೋದಿಷ್ಟೇ. ರಾಜ್ಯದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಜನಗಳಿಗೆ. ಡೆಂಗು ತಾಂಡವ ಆಡ್ತಾ ಇದೆ. ಎಷ್ಟೋ ಜನಕ್ಕೆ ನನಗೆ ಬರ್ತಾ ಕೇಳ್ತಾ ಇದೆ, ಮೆಟ್ರೋದಲ್ಲಿ 2-3 ಜನಕ್ಕೆ ಡೆಂಗು ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಅಂದರೆ ಎಷ್ಟು ಡೆಂಗು ತುಂಬ ಹಬ್ಬಿಟ್ಟಿದೆ. ಒಂದು ಕಡೆ ಕಲುಷಿತ ನೀರು ಕೊಡ್ತಾ ಇದ್ದಾರೆ, ಅದರಿಂದ ಎಷ್ಟೋ ಜನ ಮೊನ್ನೆ ತೀರ್ಕೊಂಡ್ರು. ನೀವು ತಮ್ಮ ಟಿ ವಿಗಳಲ್ಲೇ ತಾವೇ ಪ್ರಸಾರ ಮಾಡಿದ್ದೀರಿ, ತುಮಕೂರಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ. ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಫೇಲ್ ಆಗಿದ್ದಾರೆ, ಇನ್ನೊಂದು ಕಡೆ ಆರ್ಥಿಕತೆಯಲ್ಲಿ ಫೇಲ್ ಆಗಿದ್ದಾರೆ. ಎಲ್ಲ ಬೆಲೆ ಏರಿಕೆಗಳು, ರೇಟ್ ಜಾಸ್ತಿ ಮಾಡಿಬಿಟ್ಟು ಜನಕ್ಕೆ ಬದುಕಲಿಕ್ಕೆ ಕಷ್ಟ ಆಗ್ತೈತೆ. ಇನ್ನೊಂದು ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗ್ಬಿಟ್ಟಿದೆ. ಯಾರು ನೋಡಿ, ನೀವೇ ನೋಡ್ದಂಗೆ ಒಂದು ಈ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದ್ದಾವೆ ಎಲ್ಲ ಕಡೆಗೂ. ಸೊ ಇದರಿಂದ ನಾವು ಹೇಳೋದಿಷ್ಟೇ, ನೀವು CMನಾದರೂ ಬದಲಾವಣೆ ಮಾಡ್ಕೊಳ್ಳಿ, DCMನಾದರೂ ಬದಲಾವಣೆ, 10 DCM ಆದ್ರೂ ಕೊಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಹೇಳ್ತಾ ಇರೋದು ರಾಜ್ಯನ ಆಡಳಿತನ ಚುಕ್ಕಾಣಿ ಹಿಡಿದಿದ್ದೀವಿ. ಇದಕ್ಕೆ ಬಿಜೆಪಿ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಸಿಟಿ ರವಿ ಆದಿ ಮಾತಾಡ್ತಿದ್ದೀರಿ ಸರ್, ಇದಕ್ಕೂ ಸಂಬಂಧ ಇಲ್ಲ, ನಾವು ಮಾತಾಡಲ್ಲ ಅಂತ ಏನು ಯಾರು ಹೇಳ್ತಾ ಇಲ್ಲ. ಬಿಜೆಪಿ ನಾಯಕರು ಚೆನ್ನಾಗಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಿ. ನಾವು ಬೇಳೆ ಬೇಯಿಸ್ಕೊಳ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಮಾಧ್ಯಮದವ್ರು ಕೇಳಿದಾಗ ಅದಕ್ಕೆ ವಿಚಾರವಾಗಿ ತಿಳಿಸ್ಲೇಬೇಕಾಗ್ತದೆ, ಅದು ತಿಳಿಸ್ತಾ ಇದೀವಿ. ಅವರು ಇಂಟರ್ನಲ್ ನಡೀತಾ ಇರೋದು ಜಗಜ್ಜಾಹಿರವಾಗಿದೆ. ಅದು ಇವರು ಏನು ಅವರ ಒಂದು ಹಿಂಬಾಲಕರಾಗಿರ್ಬೋದು, ಇವರ ಬಿದ್ದೋಗುತ್ತೆ. ಇದು ಕೊನೆ ಒಂದು ರೀತಿಯ ಒಂದು ನೋಡಿ, ನೀವು ಒಂದು ಗಮನಿಸ್ಬೇಕು ಮೇಡಮ್. ಒಂದ್ ಕಡೆ ರಾಜಣ್ಣ ಹೇಳ್ತಾರೆ DCMಗಳು ಮಾಡ್ಬೇಕು ಅಂತ, ಅವರೇ ಹೆಚ್ಚು ವಾಯ್ಸ್ ರೈಸ್ ಮಾಡೋದು, ನೀವೇ ತೋರಿಸಿದಿರ ತಮ್ಮ ಟಿವಿಗಳಲ್ಲಿ ಅವ್ರು ಮಾತಾಡಿದ್ದನ್ನ. ಒಂದ್ ಕಡೆ ಜಮೀರ್ ಅಹಮದ್ಗೂ, ನಾವು ಮುಸ್ಲಿಂ ಸಮಾಜ, ನಾವು ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟಿದೆ ಕಂಪ್ಲೀಟ್, ನಮಗೆ DCM ಬೇಕು ಅಂತ ಅವ್ರು ಕೇಳ್ತಾರೆ. ಇನ್ನೊಂದು ಕಡೆಗೆ ಮಾಗಡಿ ಬಾಲಕೃಷ್ಣ ಅವರೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಚನ್ನಗಿರಿಯ ಶಾಸಕರು ಶಿವಗಂಗಾ ಬಸವರಾಜ್ ಅಂತ ಅವ್ರೇನು ಹೇಳ್ತಾರೆ, ಸಿದ್ದರಾಮಯ್ಯ ಬದಲು ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಹೇಳ್ತಾರೆ. ಅಂದರೆ ಇವರು ಅವ್ರವ್ರ ಹಿಂಬಾಲಕರ ಮುಖಾಂತರ ಅವ್ರಿಗೆ ಏನೇನು ಬೇಕೋ ಅದನ್ನ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸ್ವಾಮೀಜಿ ಅವ್ರದ್ದು ಕೂಡ ಮುಂದುವರೆದ ಭಾಗ ಅಂತ ನಮ್ಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಇದು ನೋಡಿದ್ರೆ. ಆಯ್ತು, ಮಾತಾಡ್ತೀನಿ ಶಶಿಧರ್ ಅವರು. ಎರಡೆರಡು ಬಣ ರಾಜಕೀಯ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಏನಾಯ್ತು, CM ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ನಾಯಕರುಗಳು DCM ಬೇಕು, DCM ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ರಾಜಣ್ಣ ಅವರು ಕೂಡ ರೈಸ್ ಮಾಡಿದ್ದಾಗಿರ್ಬೋದು, ಮಹದೇವಪ್ಪ ಅವರು ರೈಸ್ ಮಾಡಿದ್ದಾಗಿರ್ಬೋದು, ಈ ಎಲ್ಲ ನಾಯಕರು ಕೂಡ ಎಲ್ಲೋ ಒಂದು ಕಡೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು, ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತು. ಅಟ್ಲೀಸ್ಟ್ ಅಧ್ಯಕ್ಷ ಸ್ಥಾನಕ್ಕಾದರೂ ಒಂದು ಪೈಪೋಟಿ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ. ಬಟ್ ಆದರೆ ಇವತ್ತು ನೋಡೋದಾದ್ರೆ ಸ್ವಾಮೀಜಿನೇ ಈ ಹೇಳಿಕೆ ಕೊಟ್ಟಿರೋದ್ರಿಂದ ಒಂದು ಸಮೀಕರಣಗಳ ಬದಲಾವಣೆ ಆಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ನಾವು ಚುನಾವಣಾ ಪೂರ್ವದಲ್ಲಿ ಒಂದು ಮಾತುಗಳನ್ನು ನಾವು ಸ್ಮರಿಸಬೇಕಾಗುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಒಕ್ಕಲಿಗರ ಒಂದು ಸಮುದಾಯದ ಒಂದು ಸಭೆಯಲ್ಲಿ, ತುಂಬಿದ ಸಭೆಯಲ್ಲೇ ಹೇಳಿದ್ರು, SM ಕೃಷ್ಣ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀರಿ,
ಮತ್ತು ನಮ್ಮ ದೇವೇಗೌಡರಿಗೆ ಚಾನ್ಸ್ ಕೊಟ್ಟಿದ್ದೀರಿ, ಕುಮಾರಸ್ವಾಮಿಗೆ ಚಾನ್ಸ್ ಕೊಟ್ಟಿದ್ದೀರಿ, ನನಗೊಂದು ಬಾರಿ ಅವಕಾಶ ಮಾಡಿಕೊಡಿ, ಈ ಸಮುದಾಯ ನನ್ನ ಕೈ ಹಿಡಿದ್ರೆ ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದನ್ನು ಎಲ್ಲ ಸ್ಮರಿಸ್ಬೋದು. ಅದರ ನಂತರ ಆಗಿರತಕ್ಕಂಥ ಚುನಾವಣೆಗಳು ಮತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರ ಪರವಾಗಿರೋದ್ರಿಂದ, ಸಿದ್ದರಾಮಯ್ಯನವರು ಹೈಕಮಾಂಡ್ ಪರ ಇರೋದ್ರಿಂದ ಸಿದ್ದರಾಮಯ್ಯ ಸಿ ಎಮ್ ಆದರೂ ಡಿ ಸಿ ಎಮ್ ಆದರೂ 2-2.5 ವರ್ಷ ಆಗ್ತಾ ಆ ಹೇಳಿಕೆಗಳು ಬರ್ತಾನೆ ಇದೆ. ಅದು ಅವರ ಆಂತರಿಕ ಚರ್ಚೆಗಳು ನಡೀತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಇನ್ನೂ 2 ವರ್ಷನೂ ಆಗಿಲ್ಲ. ಈಗ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೀರಿ. ಜನ ನಿಮಗೆ ಅಭೂತಪೂರ್ವವಾದಂತಹ ವಿಶ್ವಾಸವನ್ನು ತೋರಿದೆ. 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ. 136 ಸ್ಥಾನಗಳನ್ನ ಯಾಕೆ ಕೊಟ್ಟರು? ಬಿ ಜೆ ಪಿಯನ್ನು ಹೊರಗಿಡಬೇಕು, ಬೆಲೆ ಏರಿಕೆ, ಮತ್ತೊಂದು ಕಾರಣಗಳು, ಭ್ರಷ್ಟಾಚಾರ, ಇಂತಹ ಕಾರಣಗಳನ್ನು ಇಟ್ಕೊಂಡು ಜನ ನಿಮಗೆ ಮತ ಕೊಟ್ಟಿದ್ದಾರೆ. ನೀವು ಮತ ಕೊಟ್ಟಾಗ ಸಹ ಇಲ್ಲಿ ಬೆಲೆ ಏರಿಕೆನೂ ಏನು ನೀವು ಕಡಿಮೆ ಮಾಡಲಿಲ್ಲ, ಭ್ರಷ್ಟಾಚಾರನೂ ಕಡಿಮೆ ಮಾಡ್ತಾ ಇಲ್ಲ. ಹೋಗಲಿ, ನೀವು ತಿಕ್ಕಾಟನಾದರೂ, ನಿಮ್ಮ ರಾಜಕೀಯ ತಿಕ್ಕಾಟನಾದರೂ ಕಡಿಮೆ ಮಾಡ್ತಾ ಇಲ್ಲ. ಎಲ್ಲರೂ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಇರೋದು ಒಂದು ಕುರ್ಚಿ. 4-6 ಜನ ಕೇಳಿದ್ರೆ ಕೊಡೋದಕ್ಕೆ ಇಲ್ಲಾಗುತ್ತೆ. ಇದು ಹೈಕಮಾಂಡ್ ಬಗೆಹರಿಸಬೇಕು. ಇದು ಕೂಗಂತೂ ಇದೆ. ಒಕ್ಕಲಿಗರ ಸಮಾಜ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತ ದೊಡ್ಡ ಕೂಗಿದೆ. ಈಗ ಇವರ ಚಲುವರಾಯಸ್ವಾಮಿಯವರ ಹೇಳಿಕೆಗಳಲ್ಲಿ ನೀವು ನೋಡಿ ಅದನ್ನು ಅರ್ಥೈಸ್ಕೋಬೋದು. ಇವಾಗ ಆಗ್ಬೋದು, ಮುಂದೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಶಾಸಕರಿದ್ದಾರೆ ಅನ್ನೋ ಹೇಳಿದ್ರೆ ಸ್ವಾಮಿಗಳನ್ನು ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ, ಅವ್ರ ವೈಯಕ್ತಿಕ ವಿಚಾರ ಹಾಗೆ ಹೀಗೆ ಅಂತ. ಬಟ್ ಒಂದು ಕೂಗನ್ನು ಬಿಟ್ಟಿದ್ದಾರೆ. ಒಕ್ಕಲಿಗರ ಸಮುದಾಯದಿಂದ ಒಂದು ಕೂಗು ಬಿಟ್ಟಿದೆ, ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು. ಈ ರಾಜ್ಯದ ಪ್ರಬಲ ಜಾತಿಯಾಗಿರತಕ್ಕಂಥ ಒಕ್ಕಲಿಗರು ಆ ಕೂಗನ್ನಿಟ್ಟಿದ್ದಾರೆ. ಮುಂದೆ ಅದನ್ನು ತಗೊಳ್ಳೋದಕ್ಕೆ ಅವ್ರ ಪ್ರಯತ್ನನೂ ಪಡ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಒಂದು ತಂತ್ರ ಅಂತ ಸಹ ನಾವು ಅರ್ಥೈಸ್ಕೋಬೋದು. ಶಶಿಕಾಂತ್ ಅವರು 2 ಆಯಾಮ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಬಣದ ನಾಯಕರುಗಳು ಕೂಗಿ ಎತ್ತಿದಾಗ ಎಲ್ಲರೂ ಏನು ಅಂದುಕೊಂಡಿದ್ರು, ಡಿ ಕೆ ಶಿವಕುಮಾರ್ ಅವರ ಜೊತೆಗಿರೋ ಯಾರಾದರೂ ಒಬ್ಬರು ನಾಯಕರು ಈ ಥರದ ಒಂದು ಮಾತು ಹೇಳ್ತಾರೇನೋ, ಇಂತಹ ಹೇಳಿಕೆಯನ್ನು ಕೊಡ್ತಾರೇನೋ ಅಂತ ಭಾವಿಸಿದ್ವಿ. ಇಲ್ಲಿ ಕೊಟ್ಟಿದ್ದು ಸ್ವಾಮೀಜಿಯವರು. ಸ್ವಾಮೀಜಿ ಹೇಳಿಕೆಗೆ ಇಷ್ಟೊಂದು ಪ್ರತಿಕ್ರಿಯೆಗಳು ಬರ್ತಾ ಇದೆ ರಾಜಕೀಯ ವಲಯದಲ್ಲಿ, ಅದು ಒಕ್ಕಲಿಗ ಸ್ವಾಮೀಜಿ ಅನ್ನೋ ಕಾರಣಕ್ಕೋಸ್ಕರ. ಏನು ಹೇಳ್ತೀರಿ? ಇದು ಒಂಥರ ರಾಜಕೀಯ ಚದುರಂಗ. ಅದರಲ್ಲೂ ಸಹಿತ ಈ ಸದ್ಯಕ್ಕೆ ಕಾಂಗ್ರೆಸ್ಸಿನಲ್ಲಿ ಚದುರಂಗದ ಆಟ ನಡೀತಾ ಇದೆ. ಅದರಲ್ಲಿ 2 ಎದುರು ಬದುರು ಬಣಗಳು ಅಗೋಚರವಾಗಿ ಆಗಿದ್ದಾವೆ. ಒಂದು ಡಿ ಕೆ ಸಿ ಅವರಾಗಿರ್ಬೋದು, ಇನ್ನು ಸಿದ್ದರಾಮಯ್ಯನವರಾಗಿರ್ಬೋದು. ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಕಾಯಿಗಳನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಅಧಿಕಾರವನ್ನು 5 ವರ್ಷ ಉಳಿಸ್ಕೊಳ್ಬೇಕಾಗಿದೆ ಅವರಿಗೆ. ಸೊ ಆದ್ದರಿಂದ ಒಂದು ಕಾಯಿ ರಾಜಣ್ಣ ಇರ್ಬೋದು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇನ್ನೊಂದು ಮತ್ತೊಂದು, ಹೀಗೆ ಅವರು ತಮ್ಮ ಕಾಯಿಗಳನ್ನು ಎದುರಿಸ್ತಾ ಆ ಎದುರಾಳಿಗಳನ್ನು ಕಟ್ಟಿ ಹಾಕುವ ಅಥವಾ ಬಂಧಿಸುವ, ನಿರ್ಬಂಧಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಎದುರುಗಳೇ ಇರ್ತಕ್ಕಂಥವ್ರು ಅವ್ರೇನು ಮಾಡ್ತಾ ಇದ್ದಾರೆ, ಅವರೊಂದು ಕಾಯಿ ಮುಂದೆ ಮೂವ್ ಮಾಡ್ತಾರೆ. ಇವತ್ತು ಅವ್ರು ಏನು ಮಾಡಿದ್ದಾರೆ, ಸ್ವಾಮೀಜಿ ಅನ್ನುವಂಥ ಒಂದು ಕಾಯಿಯನ್ನು ಮುಂದೆ ಮಾಡಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ಈ ಚದುರಂಗದ ಆಟ ನಡೀತಾನೆ ಇದೆ. ಎಲ್ಲ ಪಕ್ಷದಲ್ಲೂ ಈ ಕೆಲಸ ನಡೀತಾ ಇದೆ. ಇವಾಗ ನೀವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡಬೇಕು ಅಂತಂದರೆ, ಮೊದಲನೇದಾಗಿ ಸ್ವಾಮೀಜಿಯವರು ಈ ಒಂದು ರಾಜಕಾರಣಕ್ಕೆ ಬರಬಾರ್ದಿತ್ತು, ಹೇಳಿಕೆ ಕೊಡಬಾರ್ದಿತ್ತು. ಆದರೂ ಸಹಿತ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾ ಹೋಗಿದ್ದಾರೆ. ಯಾಕೆಂದರೆ ಅವರು ಒಂದು ಜಾತಿ ಮಟ್ಟದ ಸ್ವಾಮಿಗಳು. ತಮ್ಮ ಜಾತಿಯ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವುದು ಅವರ ಮತ್ತು ಅವರ ಜೊತೆಗಿರ್ತಕ್ಕಂಥ ಅಭಿಲಾಷೆ ಆಗಿದೆ. ಆಯಿತಾ? ಆದರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇದು ಹೈಕಮಾಂಡು ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಈ ತಂತ್ರಗಾರಿಕೆಗೆ ಹೇಳ್ತಾ ಇದ್ದೀರಿ. ಈ ಹೈಕಮಾಂಡು ಅಂದ್ರೆ ಏನು? ಇದು ಪ್ರಜಾಪ್ರಭುತ್ವಾತ್ಮಕವಾದ, ಅವರು ಡೆಮೋಕ್ರಸಿ ಅಂತ ಒಂದು ಶಬ್ದ ಬಳಸ್ತಾರಲ್ವಾ, ಇದು ಅನ್ಡೆಮೋಕ್ರಾಟಿಕ್. ಯಾಕೆ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಜನರು ಶಾಸಕರನ್ನು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ, ಶಾಸಕರು ಸೇರಿ ತಮ್ಮ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಆಯ್ಕೆ ಮಾಡುವುದು ಪ್ರಜಾತಂತ್ರದಲ್ಲಿ ಇಲ್ಲ. ಹಾಗಾದ್ರೆ ಅದು ಹೇಗೆ ಡೆಮೋಕ್ರಾಟಿಕ್ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಸೊ ಇವಾಗ ಆಗಿರ್ತಕ್ಕಂಥ ಹೆಚ್ಚು ಜನ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರು ಇರುವುದರಿಂದ, ಅದನ್ನು ಹೈಕಮಾಂಡನ್ನು ಅನುಮೋದಿಸುವುದರಿಂದ ಸಿದ್ದರಾಮಯ್ಯನವರು ಸಹಜವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಹೆಚ್ಚು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿ ಇವರೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅವರು ಆಗ್ತಾರೆ. ಇಷ್ಟೇ. ಇದು ಪ್ರಜಾತಾಂತ್ರಿಕವಾಗಿ ಅಥವಾ ಸಂವಿಧಾನಾತ್ಮಕ ಆಗ್ತಕ್ಕಂಥ ಪ್ರಕ್ರಿಯೆ. ಸೊ ಅದನ್ನು ಬಿಟ್ಟು ಇವರೇ ಆಗಬೇಕು ಅಂತ ಇನ್ಸಿಸ್ಟ್ ಮಾಡೋದಿದೆಯಲ್ಲ, ವ್ಯಕ್ತಿಗತವಾಗಿ ಹೇಳಿ ಒಂದು ಮಠದ ಸ್ವಾಮಿಯಾಗಿ ಒಂದು ಪಟ್ಟಾಧ್ಯಕ್ಷರಾಗಿ ಹೇಳಬಾರ್ದು. ಈಗ ಅದೇ ಒಂದನ್ನು ಉಲ್ಟಾ ಯಾರಾದರೂ ಕೇಳಿದ್ರೆ ತಿಳ್ಕೊಳ್ಳಿ, 25 ವರ್ಷದಿಂದ ಸ್ವಾಮೀಜಿ ಅವರೇ ನೀವು ಒಂದೇ ಮಠಕ್ಕೆ ಪಟ್ಟಾಧ್ಯಕ್ಷರಾಗಿ ಕೂತಿದ್ದೀರಲ್ವಾ, ಯಾಕೆ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ನೀವು?
ಹಾಗೆ ನಿಮ್ಮ ಜಾತಿಯ ಯಾರೋ ಒಬ್ಬರು ಬಿಟ್ಕೊಡಿ, ಒಬ್ಬ ಮರಿಸ್ವಾಮಿ ಬಿಟ್ಕೊಡಿ ಸಾಕು, ನಿಮ್ಗೆ ವಯಸ್ಸಾಗಿದೆ ಮನೇಲಿ ಕೂತ್ಕೊಳ್ಳಿ ಅಂತ ಯಾರಾದರೂ ಹೇಳಿದರೆ ಇವರು ಬಿಟ್ಕೊಡಕ್ಕೆ ಸಿದ್ಧರಾಗಿದ್ದಾರಾ? ಯಾವತ್ತು ಈ ಪರ್ಯಾಯ ಮಠ ಹುಟ್ಟಿತೋ ಆದಿ ಚುಂಚನ ಮಠದಕ್ಕೆ ಪರ್ಯಾಯವಾಗಿ ರಾಜಕೀಯ ಕಾರಣಕ್ಕಾಗಿ ಹುಟ್ಟಿಸಲಾಯಿತು. ಆವತ್ತಿನಿಂದಲೂ ಸಹಿತ ಇದೇ ಸ್ವಾಮೀಜಿಯವರು ಪಟ್ಟಾಧ್ಯಕ್ಷರಾಗಿದ್ದಾರೆ, ಅಲ್ಲಿ ಸ್ವಾಮಿ ಮಠಾಧಿಪತಿಗಳಾಗಿದ್ದಾರಲ್ವಾ. ಇದೇ ಮಾನದಂಡವನ್ನು ಸಿದ್ದರಾಮಯ್ಯನವರೇ ನೀವು ಅನುಭವಿಸಿದ್ದಾಯಿತು, ಇನ್ನು ಮೇಲೆ ಇನ್ನೊಬ್ಬರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ. ಆಗ ಸ್ವಾಮೀಜಿಗಳೇ, ಚಂದ್ರಶೇಖರ ಸ್ವಾಮೀಜಿಗಳೇ, ನೀವು ಅನುಭವಿಸಿದ್ದಾಯಿತು 25 ವರ್ಷ ಆ ಪೀಠಾಧ್ಯಕ್ಷ ಸ್ಥಾನವನ್ನು. ದಯವಿಟ್ಟು ಅದನ್ನು ಬಿಟ್ಟು ತೆರವು ಮಾಡಿಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಯಾರು? ರಾಜಣ್ಣ ಅವ್ರು ಕೇಳಿದ್ದಾರೆ. ಏನು ಹೇಳಿದ್ದಾರೆ? ಒಂದು ನಿಮಿಷ, ರಾಜಣ್ಣ ಅವ್ರು ಆಡಿರೋ ಮಾತುಗಳಿಗೆ ಏನು ಕೇಳ್ಕೊಂಡು ಬರೋಣ ಒಂದ್ಸರಿ. ನಾನು DCM ಆಕಾಂಕ್ಷಿನೂ ಅಲ್ಲ. ಏನಪ್ಪ, ಸರ್ ಯಾರು ಕೂಡ ನಾನು ಅವರು ಈ ಎಲೆಕ್ಷನ್ನು ಮತ್ತು ಮುಂದಿನ ಎಲೆಕ್ಷನ್ನು ಅವರೇ ಇರ್ತಾರೆ. ಮುಂದಿನ 5 ವರ್ಷ ಅಲ್ಲ, ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಅಂತ ತೆಗಿತೀರಿ? ಥ್ಯಾಂಕ್ ಯು. ನಾನು DCM ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರೆ ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀನಿ. ಇಲ್ಲ, ನಾನು DCM ಆಕಾಂಕ್ಷಿನೂ ಅಲ್ಲ. ಏನಪ್ಪ, ನಾನು ಅವರು ಈ ಎಲೆಕ್ಷನ್ನು ಮತ್ತು ಮುಂದಿನ ಎಲೆಕ್ಷನ್ನು ಅವರೇ ಇರ್ತಾರೆ. ಮುಂದಿನ 5 ವರ್ಷ ಅಲ್ಲ, ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಅಂತ ತೆಗಿತೀರಿ? ಥ್ಯಾಂಕ್ ಯು. ನಾನು DCM ಆಕಾಂಕ್ಷಿ ಅಲ್ಲ. ಇದ್ರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾರೆ, ಸ್ವಾಮೀಜಿ ಅವ್ರು ಏನಾದರೂ ಅವರ ಸ್ಥಾನವನ್ನ ಬಿಟ್ಟುಕೊಟ್ರೆ ನಾನು ಬೇಕಾದ್ರೆ ಖಾವಿ ಆಗ್ತೀನಿ, ನಾನು ಸ್ವಾಮೀಜಿ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಸಚಿವ ರಾಜಣ್ಣ ಮಾತಾಡಿದ್ದಾರೆ. ಅದು ಬೈಟ್ ಬಂದ್ರೆ ನಾನು ಮತ್ತೆ ಪ್ಲೇ ಮಾಡ್ತೀನಿ. ಈ ಸದ್ಯಕ್ಕೆ DCM ಆಕಾಂಕ್ಷಿ ಅಲ್ಲ, ಬಟ್ ಸಮುದಾಯಕ್ಕೊಂದು DCM ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದವರು ಅಥವಾ ಮುನ್ನೆಲೆಗೆ ತಂದವರು, ಮಾತನ್ನ ಎತ್ತದವರು ಮೊದಲಿಗರು ಅಂತ ಹೇಳ್ಬೋದು. ರಾಜಣ್ಣ ಅವತ್ತಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಈಗಲೂ ಕೂಡ ಬಹಿರಂಗವಾಗಿ ಇಷ್ಟೊಂದು ಜನ ಹೇಳೋದಕ್ಕೆ ಸಾಧ್ಯ ಇವರೊಂದು ಸ್ಫೂರ್ತಿ ಅಂತಾನು ಹೇಳ್ಬೋದು. ಏನು ಹೇಳ್ತೀರಿ? ಅಲ್ಲ, ಈಗ ರಾಜಣ್ಣ ಅವ್ರ ಹೇಳಿಕೆ ಬಾಲಿಶವಾದದ್ದು. ಈಗ ಅವರು ಒಂದು ಮಠ ಕಟ್ಟಬೇಕು, ಒಂದು ಪೀಠಾಧಿಕಾರಿ ಆಗ್ಬೇಕು ಅಂದ್ರೆ ಅದರದೇ ಆದಂತ ಒಂದು ಬೇರೆ ಬೇರೆ ವಿಚಾರಗಳಿರುತ್ತೆ. ಸೊ ಇವರು ಎಲ್ಲ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸೊ ಈ ಥರದ್ದು ಇವರು ಇಲ್ಲಿ ರಾಜಕಾರಣ ಮಾಡ್ಬಿಟ್ಟು ಈಗ ನಾನು ಸ್ವಾಮಿ ಆಗ್ತೀನಿ ಅಂತಂದ್ರೆ ಇದೊಂಥರ ಬಾಲಿಶವಾದಂಥ ಒಂದು ಹೇಳಿಕೆ ಅವ್ರದ್ದು. ರಾಜಣ್ಣ ಅಲ್ಲ, ಅವ್ರು ವಿರೋಧ ಮಾಡ್ಬೋದಾಗಿತ್ತು ಬೇರೆ ರೀತಿಯಲ್ಲಿ. ಸೊ ಒಂದು ಸಮಾಜದ ಒಂದು ಮಠದ ಒಬ್ಬ ಸ್ವಾಮೀಜಿ ಬಗ್ಗೆ ಈ ಥರ ತುಚ್ಛವಾಗಿ ಮಾತಾಡೋದು ತುಂಬ ಬಾಲಿಶವಾದಂಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದ ಭಾಗವಾಗಿ ರಾಜಣ್ಣ ಅವ್ರಿಗೆ ಏನು ಅಂದರೆ ಈಗ 72-73 ವರ್ಷ ಆಗಿದೆ. ಸೊ ಅವ್ರಿಗೆ KPCC ಅಧ್ಯಕ್ಷ ಅಂತೂ ಸಿಗೋದಿಲ್ಲ. ಹಾಗಾಗಿ ಅವರು ಅದು ಏನೇನೋ ಇವರು ನಮ್ಮ ಈಗ ವಿಶ್ಲೇಷಕರು ಹೇಳ್ದಂಗೆ ಏನೇನೋ ಇವರು ಚದುರಂಗಾಟದಲ್ಲಿ ಒಂದಷ್ಟು ಕಾಯಿಗಳು ಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಇವ್ರ ಕಾಯಿ ಮೂವಾರು ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ರಾಜ್ಯ ಜನತೆಗೆ ಒಳ್ಳೆ ಆಡಳಿತ ಕೊಟ್ಟರೆ ಸಾಕು ಅಂತ ನಾವು ಹೇಳ್ತಾ ಇದ್ದೀವಿ. ಇವರು ಬರೀ ಮಾತೆತ್ತಿದ್ರೆ ಭ್ರಷ್ಟಾಚಾರ, ಡೈಲಿ ಒಂದೊಂದು ನಾವೇ ನೋಡ್ತಾ ಇದ್ದೀರಾ, ತಾವೇ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ತಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಡೈಲಿ ಎಲ್ಲ ಒಂದು ನಿಗಮಗಳಲ್ಲಿ ಹಗರಣಗಳಾಗ್ತಾ ಇದ್ದಾವೆ. ಇಲ್ಲೆಲ್ಲೋ 187 ಕೋಟಿ ಹಗರಣ ಆಗಿದ್ದು, ಅಲ್ಲೆಲ್ಲೋ ಹೈದರಾಬಾದಲ್ಲಿ ವೈನ್ ಸ್ಟೋರ್ಗಳಲ್ಲಿ ಡ್ರಾ ಆಗ್ತಾ ಇದೆ. ಅಂದ್ರೆ ಇವ್ರಿಗೆ ಆಡಳಿತ ನಡೆಸಲಿಕ್ಕೆ ಇಷ್ಟನೇ ಇಲ್ವಾ, ಅಥವಾ ಯಾವ್ದಾದ್ರು ಒಂದು ಕಲ್ಪನೆನೇ ಇಲ್ವಾ ಇವ್ರಿಗೆ? ಬರೀ ನನಗೆ ಈ CM ಬೇಕು, DCM ಬೇಕು, KPCC ಅಧ್ಯಕ್ಷ ಬೇಕು, ಬರೀ ಇದರಲ್ಲೇ ಹೋದ್ರೆ ಸೊ ರಾಜ್ಯ ಜನತೆ ಇವ್ರಿಗೆ ಆರಿಸಿದ್ರಲ್ಲ ಏನು ಮಾಡಬೇಕು? ಇನ್ನು ನೋಡಿ, ನೀವು ಮೈಸೂರಲ್ಲಿ ಮಂಕ್ಬುದ್ಧಿ ಹಚ್ಚಿದ್ರು ಇದೇ DK ಶಿವಕುಮಾರ್ ಅವರು. ನಾನು DK ಶಿವಕುಮಾರ್ ಮಂಕ್ಬುದ್ಧಿ ಹಚ್ಚಿದ್ರು ಅಥವಾ ಕಾಂಗ್ರೆಸ್ ಅವ್ರು ಮಂಕ್ಬುದ್ಧಿ ಹಚ್ಚಿದ್ರು ಅದನ್ನ ಅವ್ರು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಚುನಾವಣೆ ಸಮಯದಲ್ಲಿ MLA ಎಲೆಕ್ಷನ್ ನಡೆಯೋ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು ಏನಂತ, DK ಶಿವಕುಮಾರ್ ನನಗೆ ನೀವು ಓಟ್ ಹಾಕಿ, ಒಕ್ಕಲಿಗ ಸಮಾಜ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಹೇಳ್ತಾ ಇದ್ರು, ನನಗೆ ಓಟ್ ಹಾಕಿ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ, ಪೆನ್ ನಿಮ್ಗೆ ಬರ್ಕೊಡ್ತೀನಿ ನಾನು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಂಗಾಗಿ ಈಗಾಗಲೇ ಕಾಂಗ್ರೆಸ್ ಒಕ್ಕಲಿಗ ಸಮಾಜಕ್ಕೂ ಒಂದು ಈಗಾಗಲೇ ಮಂಕ್ಬುದ್ಧಿ ಹಚ್ಚೋ ಕೆಲಸ ಮಾಡಿದೆ. ಇವತ್ತು ರಾಜಣ್ಣ ಅವರ ಒಂದು ಹೇಳಿಕೆ ಒಕ್ಕಲಿಗ ಸಮಾಜದ ಒಬ್ಬ ಸ್ವಾಮೀಜಿಗೆ ಒಂದು ಅಗೌರವ ತೋರಿಸಿದ್ದಾರೆ. ಸೊ ಇದು ತುಂಬಾ ಖಂಡನೀಯವಾದದ್ದು. ಅವ್ರು ಹೇಳ್ಬೋದು, ವಿರೋಧ ಮಾಡೋದಾಯ್ತು, ಸ್ವಾಮೀಜಿ ಆ ಥರ ಮಾತಾಡಬಾರ್ದು ಅಂತ ಒಂದು ಹೇಳಿಕೆಯಲ್ಲಿ ಹೇಳಿದ್ರೆ ಏನು ತಪ್ಪೇನಂತ ನಾನು ಹೇಳೋದಿಲ್ಲ. ಬಟ್ ನಾನು ಹೋಗಿ ಸ್ವಾಮೀಜಿ ಆಗ್ತೇನೆ ಅನ್ನೋದು ಇದೆಲ್ಲ ಒಂದು ತುಂಬಾ ಒಂದು ಕೆಟ್ಟಪ್ಪ ಮಾತುಗಳನ್ನ ಆಡಿದ್ದಾರೆ, ಅವರು ಕ್ಷಮೆ ಹಚ್ಚಬೇಕು. ಓಕೆ, ಶಶಿಧರ್ ಅವರು ಅಂದ್ರೆ ಈಗಾಗಲೇ ನಾವು ನೋಡೋ ಪ್ರಕಾರ CM ಕೂತಿದ್ದಂತಹ ವೇದಿಕೆಯಲ್ಲೇ ಮಾತನಾಡಿರೋ ಮಾತಿದು. ಸ್ವಾಮೀಜಿಗಳೇನೋ ಅವರು ಸಪರೇಟ್ ಆಗಿ ಎಲ್ಲೋ ಒಂದು ಕಡೆ ಹೇಳಿರೋದಲ್ಲ. ಅವ್ರಿಗೆ ಅನುಭವ ಇದೆ, ಅವ್ರಿಗೆ ಆಲ್ರೆಡಿ ರಾಜಕೀಯದಲ್ಲಿ ಅನುಭವನೂ ಇದೆ, ಸ್ಥಾನನೂ ಕೂಡ ಸ್ವೀಕರಿಸಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಇಲ್ಲಿ ಅವರು ಬೇರೆಯವ್ರ ಹೆಸರು ತಗೋಬೋದಿತ್ತೇನೋ, ಬೇರೆಯವ್ರಿಗೆ ವರ್ಗಾಯಿಸಿ ಅಂತ ಹೇಳ್ಬೋದಿತ್ತೇನೋ, ಪರ್ಟಿಕ್ಯುಲರ್ ಆಗಿ ಹೇಳಿರೋದು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಅಂತ. ಬಹುಶಃ ಅಲ್ಲಿ DCM ಇದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಅವರ ಸಮುದಾಯದ ನಾಯಕರು, ಒಕ್ಕಲಿಗ ನಾಯಕರು
ಸಿಎಂ ಆಗಬೇಕು ಅನ್ನೋ ಅಭಿಲಾಷೆ. ಬೇರೆಯವರು ಯಾರು ಟ್ರಂಪ್ ಕಾರ್ಡ್ ಇಲ್ಲ. ನೀವು ಯಾರು ಇನ್ನು ಈಗ ಬೇರೆ MB ಪಾಟೀಲ್ ಬಿಟ್ರೆ ಬೇರೆ ಈ ಕಾಂಗ್ರೆಸ್ 136 ಶಾಸಕರಲ್ಲಿ MB ಪಾಟೀಲ್ ಬಿಟ್ರೆ ಬೇರೆ ಯಾರು ಟ್ರಂಪ್ ಕಾರ್ಡ್ ನಾನು CM ಆಗ್ತೀನಿ ಅಂತ ಹೇಳಿಕೆ ಕೊಡೋದಕ್ಕೂ ಹಿಂಜರಿತಾರೆ ಮತ್ತು ಭಯನೂ ಇದೆ. ಅಷ್ಟು ಭಯ DK ಶಿವಕುಮಾರ್ ಮೇಲೆ ಇದೆ ಕಾಂಗ್ರೆಸ್ ಒಳದಲ್ಲಿ. ಯಾಕಂದ್ರೆ DK ಶಿವಕುಮಾರ್ ಅಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ. ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಾನು ಒಂದು 25 ವರ್ಷದಿಂದ ನೋಡಿರ್ಬೋದು, ದೊಡ್ಡವರು ಇನ್ನೂ 30-40 ವರ್ಷದಿಂದ ನೋಡಿದ್ದಾರೆ. ದೇವೇಗೌಡರಂಥವ್ರನ್ನ 26 ವರ್ಷದ ಯುವಕ ದೇವೇಗೌಡರನ್ನ ಎದೆಯುಬ್ಬಿಸಿ ಅವರ ಮೇಲೆ ಸೆಟೆದು ನಿಂತಿರತಕ್ಕಂಥ ಯುವಕ, ಆ ರೀತಿಯೆಲ್ಲ ರಾಜಕಾರಣ ಮಾಡಿರ್ತಂಥ ವ್ಯಕ್ತಿ, ಅವರೇ ಟ್ರಂಪ್ ಕಾರ್ಡು, ಅವರೇ CM ಹುದ್ದೆಗೆ ಮುಂದಿನ CM ಆಗೋರು. ಕಾಂಗ್ರೆಸ್ನಲ್ಲಿ ಮುಂದಿನ CM ಏನಾದರೂ ಆದರೆ ಸಿದ್ದರಾಮಯ್ಯನವರು ತೆರವುಗೊಳಿಸಿದ್ರೆ ಅವ್ರಿಗೆ ಖಂಡಿತವಾಗಿ DK ಶಿವಕುಮಾರ್ ಬಿಟ್ಟರೆ ಬೇರೆ ಆಗೋದಿಲ್ಲ. MB ಪಾಟೀಲ್ ಹೇಳ್ಬೋದು, ಬಟ್ ಆದರೂ ಇರೋದು ಮೊದಲನೇ ಪ್ರಾಶಸ್ತ್ಯ DK ಶಿವಕುಮಾರ್ ಅವರಿಗೆ. ಅದರಿಂದ ಅವರು ನೇರವಾಗಿ ಹೇಳಿದ್ದಾರೆ. ಇನ್ನೂ ಒಂದು ನಾನು ಒಳ ಹೊಕ್ಕಿ ಹೇಳಬೇಕು ಅಂದರೆ, ಚಂದ್ರಶೇಖರ್ ಸ್ವಾಮಿಗಳವರಿಗೆ ವೈಯಕ್ತಿಕ ಹಿತಾಸಕ್ತಿ ಏನಾದರೂ ಇದೆಯೋ, ಅವರ ಮಠವನ್ನು ಬೆಳೆಸಬೇಕು ಅನ್ನೋ ವೈಯಕ್ತಿಕ ಹಿತಾಸಕ್ತಿಯಿಂದ DK ಶಿವಕುಮಾರ್ ಅವರಿಂದ ಏನಾದರೂ ಫಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಯಾಕಂದರೆ ಅದು ಚಿಕ್ಕ ಮಠ, ಆದಿಚುಂಚನಗಿರಿ ಅಂತ ದೊಡ್ಡ ಮಠ ಆಗಿಲ್ಲ, ಅದು ಇನ್ನು ಸಣ್ಣ ಮಠವಾಗಿದ್ದರೆ. ಅವರು ಸಾಕಷ್ಟು ಸಮಯದಲ್ಲಿ ಹೇಳಿದ್ದಾರೆ, ನಮಗೆ ದೇವೇಗೌಡರು ಯಾವುದೇ ರೀತಿಯಾದಂಥ, ಕುಮಾರಸ್ವಾಮಿಗಳು ಯಾವುದೇ ರೀತಿಯಾದಂಥ ಸಹಾಯ ಈ ಮಠಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳು ನಮಗೇನಾದರೂ ವ್ಯವಸ್ಥೆ ಮಾಡಿಕೊಡ್ತಾರೆ ಎಂದು ಸಾಕಷ್ಟು ವೇದಿಕೆಗಳಲ್ಲಿ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಅವರು ಎಲ್ಲ ವೇದಿಕೆಗಳು ಅದೇ ರೀತಿಯ ಚರ್ಚೆಗಳು ನಡೆಸ್ತಾ ಇರ್ತಾರೆ. ಅದರಿಂದ DK ಶಿವಕುಮಾರ್ ಅವರು ಹೇಳಿದ್ರಲ್ವಾ, ಪೆನ್ ಇದೆ, ನಾನು ಇದ್ದೀನಿ, ನಾನು CM ಆದರೆ ನನ್ನ ಪೆನ್ಗೆ ಒಂದು ಅವಕಾಶ ಕೊಡಿ, ನನ್ನ ಪೆನ್ ಇದೆ, ನಾನು ಬರಿತೀನಿ, ಸೈನ್ ಹಾಕ್ತೀನಿ, ಸೈನ್ ಹಾಕೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದರು. ಆ ಸೈನ್ ತಗೊಳ್ಳೋದಕ್ಕೋಸ್ಕರ ಏನಾದರೂ ಸ್ವಾಮಿಗಳು ಈ ರೀತಿಯಾದಂತಹ ಹೇಳ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳಂತ ಅನ್ಕೋಬಹುದು. ಅದು ನಿಜನೂ ಸತ್ಯವೂ ಆಗಿರಬಹುದೇನೋ. ಆದರೆ ಒಬ್ಬ ಮಠದ, ಸರ್ ಹೇಳಿದಾಗೆ ಮಠದ ಒಬ್ಬ ವ್ಯಕ್ತಿಯಾಗಿ ಸಾರ್ವಜನಿಕರಿಗೆ ಒಂದು ನಮ್ಮ ಧರ್ಮದ ಒಂದು ವ್ಯವಸ್ಥೆಗಳನ್ನು ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ. ಅವರು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರು ಮಠದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಧರ್ಮವನ್ನು ಪ್ರಸರಿಸಬೇಕು. ಒಕ್ಕಲಿಗ ಸಮುದಾಯದ ಜೊತೆಗೆ ಒಕ್ಕಲಿಗರ ಒಗ್ಗಟ್ಟಿಗೋಸ್ಕರ ಮಠಗಳು ಹುಟ್ಟಿದ್ದೇ ಹೊರತು ಅದು ಒಕ್ಕಲಿಗರು ಮಠಗಳೇ ಇರಲಿಲ್ಲ. ಆದಿಚುಂಚನಗಿರಿ ಸ್ವಾಮಿಗಳು, ಬಾಲಗಂಗಾಧರ ಸ್ವಾಮಿಗಳು ಇದೊಂದು ಮಠಕ್ಕೆ ಒಂದು ವ್ಯವಸ್ಥೆ ಕೊಡಬೇಕು, ನಮ್ಮ ಜಾತಿಯವರು ಒಂದು ಸಂಘಟಿತರಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಠ ಹುಟ್ಕೊಂತು. ಆ ಮಠದಿಂದ ಇನ್ನೊಂದು ಮಠ, ಇದು ಪರ್ಯಾಯವಾಗಿ ಈ ಮಠವನ್ನು ಹುಟ್ಕೊಂತು. ಆದರೆ ನೀವು ಧರ್ಮ ದೀಕ್ಷೆ ಕೊಡಿ, ಸನಾತನ ಧರ್ಮ, ಇನ್ನೊಂದು ನಮ್ಮ ಹಿಂದೂ ಧರ್ಮ ಏನಿದೆ, ಒಕ್ಕಲಿಗರ ಸಮಾಜ ಏನಿದೆ, ಅವರಿಗೆ ಶಕ್ತಿ ಕೊಡಿ. ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಅವನಿಗೆ ಏನಾದರೂ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡಿ. ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಕೊಡಿ. ನಮ್ಮ ಶಿವಕುಮಾರ ಸ್ವಾಮಿಗಳು ಕೊಟ್ಟಿದ್ದರು. ನಮ್ಮ ಆಲ್ಮೋಸ್ಟ್ ನಮ್ಮ SGR ಅಂತ ರೇಣುಕಾ ಸ್ವಾಮಿಗಳು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. JSS ಮೈಸೂರಲ್ಲೂ ತುಂಬ ಕೆಲಸಗಳಾಗ್ತದೆ. ಎಲ್ಲ ಮಠಗಳು ಆದಿಚುಂಚನಗಿರಿಗಳು ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇದು ಮಾಡುವಂಥ ವ್ಯವಸ್ಥೆಗಳನ್ನಾಗಬೇಕು. ಈ ರಾಜಕೀಯವರಿಗೆ ಶೋಭೆ ತರುವಂಥದ್ದಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಈ ವಿಚಾರ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ. ಏನು ಮಾತಾಡಿದ್ದಾರೆ ಕೇಳ್ಕೊಂಡು ಬರೋಣ. Swamiji Congress party and I am an elected chief minister. I am not nominated chief minister. Ultimately, I come to take a decision. Sir, any ಮಾಡಿ ಅಂತ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವರು KPCC ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ. ಅದಕ್ಕೆ ಉತ್ತರ ಕೊಡ್ತೀವಿ ಸರ್. ಸ್ವಾಮಿ MP ಹೊಸದಾಗಿ ಗೆದ್ದಿರೋರಿಗೆ ಹಳಬರು ಎಲ್ಲರೂ ಕೂಡ ನಾವು ಬಂದಿದ್ದೇವೆ. ಹಳಬರು ಅನ್ನೋದು ಆಸೆ. ಯಾವುದಾದ್ರು ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳೇನಿದೆ ಅವೆಲ್ಲ ಕೂಡ ಅವ್ರಿಗೆ ಗಮನಕ್ಕೆ ತಂದು ಮುಂದಕ್ಕೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿದ್ರು. ಎರಡನೇದು ರಾಜಕಾರಣ ಆಯಿತು. ಈಗ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ, ರಾಜ್ಯಕ್ಕೆ ಸಿಗಬೇಕಾದಂಥ ನ್ಯಾಯ, ಅನುದಾನ, ಒಟ್ಟು ಮಾತು ಎಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಅವರಿಗೆಲ್ಲ ಕೆಲವು ಮಾಹಿತಿಯನ್ನು ಹೊಸಬ್ರಿಗೆಲ್ಲ ಕೆಲವೆಲ್ಲ ಕೊಡ್ತೇವೆ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ. ಸ್ವಾಮೀಜಿ ಅವರು ಹೇಳಿರೋದ್ರ ಬಗ್ಗೆ, ನಿಮ್ಮ ಪರವಾಗಿ ಮಾತಾಡಿರೋದ್ರ ಬಗ್ಗೆ ನೀವೇ ಸ್ವಾಮೀಜಿ ಅವರು ಉತ್ಸಾಹದಿಂದ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಳ್ತದ ಅಂತ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯೆ ಕೆಲವು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ.
ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಪ್ರತಿ ಬಾರಿ ಸಂಸದರ ಸಭೆಯನ್ನ ಕರೀತೀರಿ ಮಾಡಿ ಅಂತ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಅಭಿಮಾನಕ್ಕೋಸ್ಕರ ಈ ಮಾತು ಹೇಳಿರುವಂತದ್ದು ಅಂತ ಸರ್, ವೇದಿಕೆ ಮೇಲೆ ಸ್ಥಾನ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ. ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಸ್ವಾಮಿ ಎಂಪಿಗಳಿಗೆ ಹೊಸದಾಗಿ ಗೆದ್ದಿರೋರಿಗೆ ಹಳಬರು ಎಲ್ಲರೂ ಕೂಡ ನಾವು ಕರೆದಿದ್ದೇವೆ. ಹಳಬರು ಅನ್ನೋದು ರಾಜ್ಯಸಭೆ ಎಲ್ಲ ಕೂಡ ಕರೆದಿದ್ದೇವೆ. ಯಾವುದಾದ್ರು ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳಿವೆ. ಶಶಿಕಾಂತ್ ಅವರು, ಡಿ ಕೆ ಶಿವಕುಮಾರ್ ಅವರ ಬಲ ಎಷ್ಟಿದೆ ಅನ್ನೋದನ್ನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ದೀವಿ. 136 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಕೂಡ ಅಪಾರವಾಗಿತ್ತು. ಯಾಕಂದ್ರೆ ಬಹಳಷ್ಟು ನಾಯಕರು ಪಕ್ಷ ಬಿಟ್ಟು ಹೋದ್ರು, ಆಪರೇಷನ್ ಕಮಲ ಆಯಿತು. ಅದಾದ ಮೇಲೆ ನಾಯಕರುಗಳೇ ಇಲ್ಲ ಅಂತಿದ್ದ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿಕೊಂಡು ಬರುವಲ್ಲಿ ಅವರ ಪಾತ್ರ ಕೂಡ ಅತಿ ಮುಖ್ಯವಾಗಿತ್ತು. ಅದೇ ಕಾರಣಕ್ಕೋಸ್ಕರ ಸಿಎಂ DCM ಮೊದಲ ಸಂದರ್ಭದಲ್ಲಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಆಯಿತು. ಹೈಕಮಾಂಡ್ ಅಂಗಳಕ್ಕೆ ಹೋಯಿತು, ಶಾಸಕರ ಅಭಿಪ್ರಾಯ ಪಡೆದುಕೊಂಡ್ರು, ಅದು ಏನೇನೋ ಸರ್ಕಸ್ ಆಗಿ ಕೊನೆಗೆ ಒಬ್ಬರು CM ಒಬ್ಬರು DCM ಅನ್ನೋದಂತೂ ಆಯಿತು. ಆದರೆ ಲೋಕಸಭೆ ಚುನಾವಣೆಯನ್ನ ಈಗ ಮಾನದಂಡವಾಗಿ ಪರಿಗಣಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಯಾಕೆ ಅಂತಂದ್ರೆ ಬಂದಿರುವಂತಹ ರಿಸಲ್ಟ್ ಹಳೆ ಮೈಸೂರು ಭಾಗದಲ್ಲಿ ಇವರ ವರ್ಚಸ್ ಕಡಿಮೆ ಆಗಿದೆ. ಖುದ್ದು ತಮ್ಮನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಕಡಿಮೆ ಆಗಿದೆ. ಸೊ ಈ ಆಯಾಮದಲ್ಲಿ ನೋಡೋದಾದ್ರೆ ಏನು ಹೇಳ್ತೀರಿ? ಇಲ್ಲ, ಪ್ರಾಬಲ್ಯದ ಮಾನದಂಡಗಳು ನಾವು ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ನಾವು ಗಮನಿಸಿದ ಹಾಗೆ ರಾಜ್ಯದ ಚುನಾವಣೆಯೇ ಬೇರೆ ಮತ್ತು ಲೋಕಸಭೆಯ ಚುನಾವಣೆಯೇ ಬೇರೆ. ಯಾಕಂದರೆ ದೇಶದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡತಕ್ಕಂಥ ಚುನಾವಣೆ ಆಗಿರುತ್ತೆ. ಇಲ್ಲಿ ರಾಜ್ಯ ಪಟ್ಟಣದಲ್ಲಿ ರಾಜ್ಯದ ಸಮಸ್ಯೆಗಳು, ಇಲ್ಲಿರ್ತಕ್ಕಂಥ ತಾಪತ್ರಯಗಳು, ಇಲ್ಲಿರೋ ಪಕ್ಷಗಳ ಬಲಾಬಲಗಳು ಮತ್ತು ಇಲ್ಲಿ ವ್ಯಕ್ತಿಗತವಾದಂಥ ಪ್ರತಿನಿಧಿಗಳನ್ನು ನೋಡಿ ಮತಗಳನ್ನು ಹಾಕ್ತಾ ಇದ್ದಾರೆ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವರು ಸಂಪೂರ್ಣವಾಗಿ ನೆಲ ಕಚ್ಚಿದಾರಂತಿಲ್ಲ, ಪೂರ್ತಿ ನೆಲ ಕಚ್ಚಿತ್ತದು. ಇರೋದು ಒಂದೇ ಒಂದು MP ಸೀಟ್ ಬಂದಿತ್ತು. ಅಂಥದ್ರಲ್ಲೇನೋ 9ಗಾದರೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಅಲ್ಲ ಅಂತ ಅವರು ಸಂತೋಷ ಪಡಬೇಕಾಗತ್ತೆ. ಸೊ ಆದ್ದರಿಂದ ಅದರ ಬದಲಾಗಿ ಒಟ್ಟಾರೆಯಾಗಿ ಶಿವಕುಮಾರ್ ಅವರ ಆಯಾಮ ಅಥವಾ ಆ ಭಾಗದಲ್ಲಿ ಅವರು ಪ್ರಶ್ನಾತೀತ ನಾಯಕರು ಅಥವಾ ನೆಕ್ಸ್ಟ್ ಒಕ್ಕಲಿಗ ನಾಯಕರು ಆ ನಿಟ್ಟಿನಲ್ಲಿ ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿಫಲರಾದರು. ಅವರು ಕೊಟ್ಟಂತಹ ಹೇಳಿಕೆ ಅಥವಾ ಅವರದ್ದೇ ಹಿಂದಿನ ಆದಂತಹ ಕೆಲಸ ಕಾರ್ಯಗಳು ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬಂದಂತಹ ಸೀಟ್ಗಳು ಏನೇ ಆಗಿರ್ಬೋದು ಬದಲಾವಣೆ. ಸೊ ಲೋಕಸಭೆನೇ ಬೇರೆ ರಾಜ್ಯಸಭೆನೇ ಬೇರೆ ಅಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಯಾಮದಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾದ್ರ ಅಂತ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಏನಾಯ್ತು, ಅವರು ವಿರುದ್ಧವಾದಂಥ ಒಂದು ಅಲೆಯಲ್ಲಿ ಎದ್ದಿತ್ತು, ಅದಕ್ಕೆ ಅವರು ತಮ್ಮ ಸೋತಿದ್ದಾರೆ. ಆಯ್ತಾ, ಅದರ ಅರ್ಥ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಸೋಲೋ ಅಥವಾ ಪಕ್ಷದ ಸೋಲೋ ಅಂತ ಹೌದು ಅಲ್ವೋ ಗೊತ್ತಿಲ್ಲ. ಅದ್ರ ಮುಖ್ಯವಾಗಿ ಆಗಿರ್ತಕ್ಕಂಥದ್ದೇನು, ಇವಾಗ ಕಾಂಗ್ರೆಸ್ ಹೆಚ್ಚು ಸೀಟನ್ನು ತಗೊಂಡಿದೆ. ಆಮೇಲೆ ಇವು ಇಬ್ಬರು ಇದಾರಲ್ಲ, ಒಂದು ಬಂಡಿಗೆ ಸರ್ ಒಂದು ನಿಮಿಷ ಇರಿ, ಒಂದು ಬಂಡಿಗೆ 2 ಗಾಲಿ ಇರ್ತವೆ ನಿಮ್ಗೆ ಹೇಳಿ. ಆಮೇಲೆ ಒಂದು ಬಂಡಿಗೆ 2 ಗಾಲಿ ಇರ್ತವೆ, 2 ಗಾಲಿ ನಡಿಬೇಕಾಗುತ್ತೆ. ಆಮೇಲೆ ಅವರು ಮಾತಾಡ್ಸೋದಿಲ್ಲ. ಇವಾಗ 2 ಗಾಲಿಗಳಿರ್ತವೆ, 2 ಗಾಲಿಗಳು ತಿರುಗಬೇಕಾ, ಒಂದೇ ಗಾಲಿ ತಿರುಗಬೇಕಾ? ಈಗ ಸಿದ್ದರಾಮಯ್ಯನವರು ಮತ್ತು DKC ಅವರು ಪಕ್ಷಕ್ಕೆ 2 ಗಾಲಿಗಳಿದ್ದ ಹಾಗೆ, ಒಂದು ನಿಂತರೆ ಇನ್ನೊಂದು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಆರ್ಥಿಕ ಶಕ್ತಿ ಇರುವುದು DKC ಅವರ ಹತ್ರ, ಸಂಘಟನಾತ್ಮಕ ಶಕ್ತಿ ಇರೋದು DKC ಅವರ ಹತ್ರ, ಆದರೆ ಮಾಸ್ ನಾಯಕರ ಇಮೇಜ್ ಇರುವುದು ಸಿದ್ದರಾಮಯ್ಯ ಅವರ ಹತ್ರ. ಇವು ಎರಡೂ ಸೇರಿದಾಗಲೇ ಸಾಧ್ಯ ಇದೆ ಯಶಸ್ಸು. ಇಲ್ಲದಾದ್ರೆ ಒಬ್ಬರೇ ಆದರೆ, ಬರೀ DKC ಅವರು ಇದ್ರೆ ಕಾಂಗ್ರೆಸ್ 136 ಸೀಟ್ ತಗೊಳ್ತಾ ಇರಲಿಲ್ಲ, ಬರೀ ಸಿದ್ದರಾಮಯ್ಯ ಅವರು ಇದ್ರು ತೆಗೆದುಕೊಳ್ತಾ ಇವು ಎರಡೂ ಶಕ್ತಿಗಳು ಸೇರಿದಾಗ ಆಗಿದೆ. ಇವಾಗಲೂ ಜನಪ್ರಿಯತೆ ಯಾರಿಗಿದೆ, ಪಾಸಿಟಿವ್ ಆಗಿರ್ತಕ್ಕಂಥ ಇಮೇಜ್ ಯಾರಿಗಿದೆ, ನೆಗೆಟಿವ್ ಆಗಿರ್ತಕ್ಕಂಥ ಇಮೇಜ್ ಯಾವುದಿದೆ ಅರ್ಥ ಮಾಡ್ಕೋಬೇಕಾಗಿದೆ. ಸಿದ್ದರಾಮಯ್ಯನವರು ಅದು ಏನೇ ಇದ್ರೂ ಸಹಿತ ಅವರಿಗೆ ಒಂದು ತನ್ನದೇ ಆದಂಥ ಒಂದು ಮಾಸ್ ಮೀಡಿಯಾ, ಮಾಸ್ ಇಮೇಜ್ ಇದೆ. ಹೆಚ್ಚು ಜನ ಅವರನ್ನ ಇಷ್ಟಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಕ್ಲಿಯರ್ ಇಮೇಜ್ ಒಂದು. DKC ಅವರು ಸಂಘಟನಾ ಸಾಮರ್ಥ್ಯಕ್ಕೆ ಇವತ್ತವರೆಗೂ ಅರ್ಥ ಮಾಡ್ಕೊಳ್ಳಿ. ಅರಸು ಅವರ ನಂತರ 5 ವರ್ಷಗಳ ಕಾಲ ಆಡಳಿತ ಮಾಡಿದವರು ಬರೀ ಸಿದ್ದರಾಮಯ್ಯನವರೇ ಹೊರತಾಗಿ ಬೇರೆಯವರೆಲ್ಲರೂ ಅಲ್ಲ. ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು 2-3 ಜನ ಬದಲಾಗ್ತಾ ಹೋದ್ರು. ಆದರೆ ಸಾಧ್ಯ ಆದಷ್ಟು 5 ವರ್ಷಗಳ ಕಾಲ ಅವರು ಮುನ್ನಡೆಸಿದ್ರು. ಇವಾಗ ಮುನ್ನಡೆಸ್ತಾ ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಯಾಕಾಗಲ್ಲ. ಇಲ್ಲ, ಅಷ್ಟೊಂದು ಜನ ಮುಖ್ಯಮಂತ್ರಿಗಳು ನೀವು ಬದಲಾಯಿಸ್ತಾನೆ ಇರ್ಲಿಲ್ಲ. ಬದಲಾವಣೆ ಮಾಡೇ ಇಲ್ವಾ? ಯಾವ ರಾಜ್ಯದಲ್ಲೂ ಮಾಡೇ ಇಲ್ವಾ? ವಿಶ್ಲೇಷಕರಾಗಿ ಏನು ಬೇರೆ ಮಾಹಿತಿನೇ ಗೊತ್ತಿಲ್ವಾ? ಕರ್ನಾಟಕದ ಬಿಟ್ಟು ಬೇರೆ ಯಾವ್ದು ಮಾಹಿತಿ ಗೊತ್ತಿಲ್ವಾ? ನಾವು ಮಾತಾಡ್ತಾ ಇರೋದು ನೀವು ಕರ್ನಾಟಕ
ನನಗೆ ಪ್ರತಿ ಟೈಮ್ ನನಗೆ ಒಂದು ಅನುಮಾನ ಬರುತ್ತೆ ಮೇಡಮ್, ನನಗೆ ಒಂದು ಅನುಮಾನ ಬರುತ್ತೆ, ವಿಶ್ಲೇಷಕರ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ಬೇಕು. ಬಿಜೆಪಿ ಪ್ರತಿ ಟೈಮ್ ನೋಡಿ, ಪ್ರತಿ ಟೈಮ್ ಇವರು ಕಾಂಗ್ರೆಸ್ ಏಜೆಂಟ್ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ವಿಶ್ಲೇಷಕರು ಕಾಂಗ್ರೆಸ್ ಏಜೆಂಟ್, ಕಾಂಗ್ರೆಸ್ ಏಜೆಂಟ್ ಚೇಂಜ್ ಮಾಡಿ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬದಲಾವಣೆ ಅದು ಅವರ ವೈಯಕ್ತಿಕ ಆಂತರಿಕ ಅಂದ್ರೂ ಕೂಡ ಇದೇ ವಿಚಾರಕ್ಕೋಸ್ಕರ ಸರ್ಕಾರನೇ ಬಿದ್ದು ಹೋಗುತ್ತೆ ಅನ್ನೋದನ್ನ ಪ್ರಾರಂಭದಿಂದಲೂ ಕೂಡ ನಿಮ್ಮ ನಾಯಕರು ಹೇಳ್ಕೊಂಡು ಬಂದ್ರು. ಅವರ ಆಂತರಿಕ ಸಮಸ್ಯೆಯಿಂದಾನೇ ಬಿದ್ದು ಹೋಗುತ್ತೆ, ಸರ್ಕಾರ ಪತನ ಆಗುತ್ತೆ. ಈಗಲೂ ಕೂಡ ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಯಾವುದೇ ವಿರೋಧ ಪಕ್ಷದವರು ಇದ್ರೂ ಕೂಡ ಟೀಕೆ ಮಾಡೋದು, ಒಂದು ಸಣ್ಣ ಟಾಪಿಕ್ ಸಿಕ್ಕರೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗೋದು ಸರ್ವೇ ಸಾಮಾನ್ಯ. ಬಟ್ ಇಬ್ಬರು ನಾಯಕರ ನಡುವೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ವಿಚಾರ ಚರ್ಚೆ ಆಗ್ತಾ ಇರೋದು. ಹಾಗಾಗಿ ನಾವೆಲ್ಲರೂ ಕುತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ. ಒಬ್ಬರು ಸ್ವಾಮೀಜಿಯವರು ಬಹಿರಂಗ ವೇದಿಕೆಯಲ್ಲಿ ಆಡಿರುವಂತಹ ಮಾತುಗಳು ಏನ್ ಹೇಳ್ತೀರಿ ಮೇಡಮ್? ನಾನು ಈಗಾಗಲೇ ಹೇಳ್ದಂಗೆ ಅದು ತಪ್ಪು ಸರಿ ಅದ್ರನ್ನ ನಾವು ತೀರ್ಮಾನ ಮಾಡ್ಲಿಕ್ಕಾಗಲ್ಲ, ಅದು ಆ ಸ್ವಾಮೀಜಿಯವರ ವೈಯಕ್ತಿಕ ಹೇಳಿಕೆ. ಆಮೇಲೆ ಇದ್ರ ಮುಂದುವರೆದ ಭಾಗವಾಗಿ ಇವರು ಏನಾಗ್ತಾ ಇದೆ ಅಂದ್ರೆ, ಕರ್ನಾಟಕದ ಜನರ ಒಂದು ಸಮಸ್ಯೆಗಳಿಗೆ ಇವ್ರಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಡೋ ಕೆಲಸ ಮಾಡ್ತಾ ಇಲ್ಲ. ಇವ್ರಿಗೇನು ಅಂದರೆ ಅವ್ರ ಹಿಂಬಾಲಕರು ಅವ್ರ ಪರವಾಗಿ ಮಾತಾಡೋದು, ಇವ್ರ ಹಿಂಬಾಲಕರು ಇವ್ರ ಪರವಾಗಿ ಮಾತಾಡೋದು. ನಮಗೆ ಏನು ಅನ್ನಿಸ್ತಾ ಇದೆ ರಾಜ್ಯದ ಜನತೆಗೆ ಅಂದರೆ, ಈ ಸರ್ಕಾರ ಯಾವಾಗ ತೊಲಗಿದ್ರೆ ಸಾಕಪ್ಪ ಅನ್ನೋ ಒಂದು ತೀರ್ಮಾನಕ್ಕೆ ರಾಜ್ಯದ ಜನತೆ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ನೋಡಿ, ನಾವೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ರು ಇವರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದರೆ, ನಾವೆಲ್ಲ ಒಂದು ಹೋರಾಟ ಮಾಡಿದ ಭಾಗವಾಗಿ ಒಂದು ನಾಗೇಂದ್ರ ಅವರು ಒಂದು ರಾಜೀನಾಮೆ ಕೊಡಬೇಕಾಯ್ತು ಸಚಿವರು. ಇಲ್ಲ ಅಂದಿದ್ರೆ ಇನ್ನು ಸುಮಾರು ಇದೇ ತರ ರೀತಿಯಾಗಿ ಸುಮಾರು ನಿಗಮಗಳಲ್ಲಿ ಈ ರೀತಿಯಾದಂಥ ಒಂದು ಹಗರಣಗಳಾಗಿದೆ ಅಂತ ಎಲ್ಲ ಮಾಹಿತಿಗಳು ಬರ್ತಾ ಇದೆ. ಸೊ ಇದ್ರ ಮುಂದುವರೆದ ಭಾಗವಾಗಿ ಇದು ಏನು ಅಂದರೆ, ಒಂದು ಆರ್ಥಿಕ ಇಲಾಖೆ ಸಿದ್ದರಾಮಯ್ಯವರೇ ನಿಭಾಯಿಸ್ತಾ ಇರೋದ್ರಿಂದ ಇದು ನಾಗೇಂದ್ರ ರಾಜೀನಾಮೆಗೆ ಕೊನೆ ಆಗೋದಿಲ್ಲ. ಇದರಲ್ಲಿ ಅವ್ರದ್ದು ಒಂದು ವರದಿ ಇಲಾಖೆ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೋದು ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಅವರು ಇದೊಂದು CBI ತನಿಖೆ ಆಗ್ಬೇಕು ಮೊದಲೇದಾಗಿ. ಈ ಒಂದು ಇದನ್ನೆಲ್ಲ ಒಂದು ಡೈವರ್ಟ್ ಮಾಡ್ಲಿಕ್ಕೆ ಏನಾದ್ರು ಈ ವಿಚಾರಗಳು ತರ್ತಾ ಇದಾರೆ ಇವ್ರುಗಳು ಅಂತ, ಇವರು ಇದೆಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಈ ವಿಚಾರಗಳನ್ನೆಲ್ಲ ಡೈವರ್ಟ್ ಮಾಡ್ಲಿಕ್ಕೆ CM ವಿಚಾರಗಳು ತರ್ತಾ ಇದಾರ, ರಾಜ್ಯದ ಜನತೆಗಳಿಗೆ ಬೇರೆ ಏನಾದ್ರು ತೋರಿಸ್ತಾ ಇದಾರ ಅನ್ನೋ ಒಂದು ಎಲ್ಲೋ ಒಂದು ನಮ್ಗೆ ಒಂದು ಕಾಣಿಸ್ತಾ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಂಗೆ ಅನ್ನಿಸ್ತಾ ಇದೆ ನೋಡಿದ್ರೆ. ಸೊ ಇವರು ಆಡಳಿತ ನಡೆಸಲಿ, ದಯವಿಟ್ಟು ಆಡಳಿತ ನಡೆಸಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಕರ್ನಾಟಕದಲ್ಲಿ ನೀವು ಸಾಕು, ನೀವು ಜಗಳಗಳು ಸಾಕು, ನಿಮ್ಮ ಒಂದು ಒಳ ಜಗಳಗಳು ಏನು ನಿಮ್ಮ ಹಿಂಬಾಲಕರು ಮಾತಾಡ್ತಿರೋದು ಎಲ್ಲದೂ ನೋಡ್ತಾ ಇರೋ ಜನ, ರಾಜ್ಯದ ಜನ. ಸೊ ಅದನ್ನೆಲ್ಲ ಬಿಟ್ಬಿಡಿ, ನಿಮ್ದೇನಿದೆ ಪಕ್ಷ ಚೌಕಟ್ಟಲ್ಲಿ ಮಾತಾಡ್ತೀನಿ. ಶಶಿಧರ್ ಅವರು ಅಂದ್ರೆ ಸ್ವಾಮೀಜಿಯವರು ಹೇಳ್ತಾರೆ, DK ಶಿವಕುಮಾರ್ ಅವರು CM ಆಗಬೇಕಾಗಿರೋದು ಧರ್ಮ. ಯಾಕೆ ಅಂದ್ರೆ ಹಣ ಖರ್ಚು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದರು ಅನ್ನೋ ಹೇಳಿಕೆ. ಸಿದ್ದರಾಮಯ್ಯನವ್ರು ಬಿಟ್ಟರೆ DK ಶಿವಕುಮಾರ್ CM ಆಗೋ ಅರ್ಹತೆ ಇದೆ ಅನ್ನೋ ಮಾತು ಹೇಳ್ತಾರೆ. ಈಗ DCM ಕೂಗು ಹಾಕ್ತಾ ಇರುವಂಥವ್ರು ಈಗ ಆಗಲೇ DK ಸುರೇಶ್ ಅವರು ಹೇಳ್ತಾರೆ, ಒಂದಲ್ಲ ಮೂರಲ್ಲ ಅಂದರೆ 8 ಮಾಡಬೇಕು, ಅಷ್ಟು ಜನ ನಾಯಕರುಗಳಿದ್ದಾರೆ ನಮ್ಮ ಹತ್ರ ಅಂತ. ಇಂಥ ವಿಚಾರಗಳು ಬಂದಾಗ ಆ ನಾಯಕರು ಯಾರು ಮುನ್ನೆಲೆಗೆ ಬರೋದಿಲ್ವಾ? ಇವರು ನೀವು ಹೇಳಿದ್ರಿ MB ಪಾಟೀಲ್ ಅಷ್ಟೇ ಅಂತ, ಬಟ್ ಆದರೆ ಇಲ್ಲಿ ಬಹಳಷ್ಟು ಜನ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈಗಾಗಲೇ ಮಹದೇವಪ್ಪ ಅವರು ಕೂಡ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ, ಶಾಮನೂರ್ ಶಿವಶಂಕರಪ್ಪ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, 8 ಬಾರಿ ಗೆದ್ದಂತಹ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅನೇಕ ನಾಯಕರುಗಳಿದ್ದಾರೆ. ಈ ನಾಯಕರುಗಳು ಇಲ್ಲ ಅನ್ನಂಗೇನಿಲ್ಲ, ಆದರೆ ಅವ್ರು ಯಾರು ಮುನ್ನೆಲೆಗೆ ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಷ್ಟೇ. ದೊಡ್ಡ ದೊಡ್ಡ ನಾಯಕರು, ಅತಿ ಹೆಚ್ಚು ಬಾರಿ ಗೆದ್ದಂತಹವರು, ವರ್ಚಸ್ವಿ ನಾಯಕರು, ತಮ್ಮ ಭಾಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಗುರುತಿಸಿಕೊಂಡವರು ಈ ಎಲೆಕ್ಷನ್ ಅಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡಿದಂಥವರು ಕೂಡ ಇದ್ದಾರೆ. ಅದರಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಏನೇನ್ ಮಾಡಬೇಕು ತೆರೆಮರೆಯಲ್ಲಿ ಮಾಡ್ತಾ ಕೂಡ ಇದ್ದಾರೆ. ಬಟ್ ಆದ್ರೆ ಈ ನಾಯಕರುಗಳ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇಲ್ವಲ್ಲ, ಯಾಕೆ? ನೋಡಿ, ನಾನು ಆಗ್ಲೇ ಹೇಳಿದೆ, DK ಶಿವಕುಮಾರ್ ಅವರ ನೇರ ಭಯ. ನೀವೇ ಈಗ ಬಿತ್ತರ ರಾಜಣ್ಣ ಅವ್ರ ಬಗ್ಗೆ ಮಾತಾಡಿದಾಗ ಅವ್ರು ಹೇಳೋದು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ಯಾವ ರೀತಿ ಮಾತಾಡಿದ್ರೆ ನೀವೇ ನೋಡ್ಕೋಬೋದು. ಯಾಕೆಂದ್ರೆ ಅವ್ರು ಅಷ್ಟು ಭಯ ಭೀತರಾಗಿ ಮಾತಾಡ್ತಾರೆ. ಅವ್ರಿಗೆ ಎದುರಿಸುವಂಥ ಶಕ್ತಿನೂ ಇದೆ, ಹೆದರಿಸುವ ಶಕ್ತಿನೂ ಇದೆ. ಹೆದರಿಸುವ ಎರಡೂ ಶಕ್ತಿ ಇರುತ್ತೆ DK ಶಿವಕುಮಾರ್. ಇನ್ನೊಂದು ಸ್ವಾಮೀಜಿಗಳು ಹೇಳಿದ್ರು DK ಶಿವಕುಮಾರ್ಗೆ ಕೊಡೋದು ಧರ್ಮ ಅಂತ. ಒಬ್ಬ ಸ್ವಾಮೀಜಿಯಾಗಿ ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ ನನಗೆ. ಯಾಕೆಂದರೆ ಆದರೆ ನೀವು ಭ್ರಷ್ಟಾಚಾರವನ್ನು ಬೆಂಬಲಿಸ್ತಾ ಇದ್ದೀರಾ, ನೀವು ಹಣ ಖರ್ಚು ಮಾಡಿದ್ದೀರಾ ಅಂದರೆ ಎಲ್ಲ ಎಲೆಕ್ಷನ್ ಕಮಿಷನ್ ಪ್ರಕಾರ ಖರ್ಚು ಮಾಡಿದಾರ ಲೆಕ್ಕನ, ಇಲ್ಲ ವೈಯಕ್ತಿಕವಾಗಿ ನೀವು ಕೋಟ್ಯಾಧಿಪತಿ ರೂಪಾಯಿ ನಾವು ಹೇಳ್ತಾ ಇದ್ವಲ್ಲ, ಭ್ರಷ್ಟಾಚಾರ ಜನಕ್ಕೆ ಹಣ ಹೆಂಡಾಗಿ ಕೊಟ್ಟು ನೀವು ಮತ ತಗೊತೀರ ಅಂತ ಪದೇ ಹೇಳ್ತಾ ಇದೀವಲ್ಲ, ಅದನ್ನ ನೀವು ಬೆಂಬಲಿಸ್ತೀರಾ? ಒಬ್ಬ ಸ್ವಾಮೀಜಿಯಾಗಿ ನೀವು ಮಾಡಬೇಕಾದಂಥ ಇದನ್ನ ಈ ಕೆಲಸನ ನೀವು ಬೆಂಬಲಿಸ್ತೀರ ಅಂತ ಅರ್ಥ ಆಯ್ತಲ್ವಾ? DK ಶಿವಕುಮಾರ್ ಹಣ ಖರ್ಚು ಮಾಡಿದ್ದಾರೆ, ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ, ಅದು ಭ್ರಷ್ಟಾಚಾರದ ಹಣ. ಈಗ ಆಲ್ರೆಡಿ ಅವರು ಭ್ರಷ್ಟಾಚಾರದ ಕೇಸ್ನಲ್ಲಿ ಇದ್ದಾರೆ. ಆ ಹಣನೇ ಖರ್ಚು ಮಾಡಿದಾರಾ? ಯಾವ ಹಣ ಖರ್ಚು ಮಾಡಿದಾರೆ ಅದನ್ನಾದ್ರೂ ಲೆಕ್ಕ ಹೇಳಬೇಕಲ್ವಾ ಸ್ವಾಮೀಜಿಗಳು?
ಅದು ಬೇಕಾಗಿಲ್ಲ. ಅದರಿಂದ ದಯವಿಟ್ಟು ಅವರಲ್ಲಿ ಈಗ ಕೈ ಮುಗಿದು ಕೇಳೋದು ಒಂದು ಏನಂದರೆ, ನೀವು ಧಾರ್ಮಿಕವಾಗಿರಿ, ಧರ್ಮದ ವಾಕ್ಯಗಳನ್ನು ಘೋಷಿಸಿ, ಧರ್ಮಕ್ಕೋಸ್ಕರ ಇರಿ, ಈ ಧರ್ಮ ಯಶಸ್ವಿಗೊಳಿಸೋದಕ್ಕೋಸ್ಕರ ಮುನ್ನಡೀರಿ, ನಾವು ನಿಮ್ಮ ಹಿಂದೆ ಇರ್ತೀವಿ. ಅದು ಬಿಟ್ಟು ಈ ರಾಜಕೀಯ ಬೇಕಾಗಿಲ್ಲ. ಮತ್ತು ಎಲ್ಲರೂ ನೀವು ಹೇಳಿದ್ರಿ, ಎಲ್ಲರಿಗೂ ಆಸೆ ಇದೆ. ಯಾಕೆಂದರೆ ಪರಮೇಶ್ವರ್ ಅವರಿಗೆ ಸಿಕ್ಕೇ ಬಿಡ್ತು ಅನ್ನೋ ರೀತಿಯಲ್ಲಿ ಹೋಯ್ತು. ಅದು ಸಿದ್ದರಾಮಯ್ಯನವ್ರ ಕಾರಣದಿಂದ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ಕಾರಣದಿಂದ ಇನ್ನೊಂದು ಏನಂದರೆ, ಅಂದಿನ ದಿನದಲ್ಲಿ ರಾಜ್ಯ BJP ಒಡೆದು KJP ಕಟ್ಟಿ ಅಲ್ಲಿ ಕೊರಟಗೆರೆಯಲ್ಲಿ ಓಲೆಚಂದ್ರ ಅಂತ ಹೇಳಿ 33,000 ಮತಗಳನ್ನು ತೊಗೊಂಡಿದ್ದ ಓಲೆಚಂದ್ರ KJPಯಿಂದ. ಇದು ಯಾರಿಗೂ ಗೊತ್ತಿಲ್ಲ, ಇದು ಯಾರು ಯಾವ ಮಾಧ್ಯಮಗಳಲ್ಲೂ ತೋರಿಸ್ತಾ ಇಲ್ಲ ನೀವು. ಅಲ್ಲಿ ಸೋತಿದ್ದು ಸಿದ್ದರಾಮಯ್ಯನವ್ರ ಕಾರಣನೇ ಅಲ್ಲ, ಓಲೆಚಂದ್ರದಿಂದ ಕಾರಣ. ಯಾಕಂದರೆ KJP 33,000 ಬಂತು, JDS ಗೆದ್ದಿತ್ತು, ಕಾಂಗ್ರೆಸ್ ಗೆದ್ದಿತ್ತು, BJP ಅಲ್ಲೇನು ಇರಲಿಲ್ಲ, ಅದೇನು ಅಷ್ಟು ಇದು ಇಲ್ಲ. ಆದ್ದರಿಂದ ಅವತ್ತು ತಪ್ಪಿತ್ತು ಪರಮೇಶ್ವರ್ ಅವರು ಈ ಬಾರಿ ನನಗೆ ಸಿಗುತ್ತೆ ಅಂತ ಆಕಾಂಕ್ಷೆಯಲ್ಲಿದ್ದರು. ಬಟ್ ಅದು ಅವ್ರಿಗೂ ಸಹ ಸಾಧ್ಯವಿಲ್ಲ. ಅವರು ಸಹ ಮುನ್ನೆಲೆಗೆ ಬರ್ತಾ ಇಲ್ಲ, ನನಗೆ ಕೊಡಿ ಅಂತಾನೆ ಹೇಳ್ತಾ ಇಲ್ಲ. ಕೊಟ್ಟಿದ್ದಾರೆ ನನ್ನ ಹತ್ರ, ಇದನ್ನೆಲ್ಲ ಚರ್ಚೆ ಮಾಡ್ತಾರಾ? ಆಗುತ್ತಾ? ಇದು ಆಗುತ್ತಾ? ಇದೆಲ್ಲ ಹೈಕಮಾಂಡ್ ನೋಡಿ, ಒಂದು ರಾಜ್ಯವನ್ನು ಹಿರಿಯ ನಾಯಕರು ಚರ್ಚೆ ಮಾಡಿದ್ರೆ ತಪ್ಪೇನಿಲ್ಲ. ಅನೇಕ ವಿಚಾರಗಳು ದಲಿತ ನಾಯಕ ಸಾಕಷ್ಟು ಹಿರಿತನ ಇದೆ. ಕಳೆದ 2013 ಚುನಾವಣೆ ಹಿಂದೆ ಅವರು ಪಟ್ಟಿರತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ ಈಗ ಪರಮೇಶ್ವರ್ ಅವರು. ಯಾಕೆಂದರೆ ಅವತ್ತು BJP ಅಧಿಕಾರದಲ್ಲಿತ್ತು, ಯಡಿಯೂರಪ್ಪನವರು KJP ಕಟ್ಟಿದ್ರು. ಆದರೂ ಅವರು ಸಂಯುಕ್ತ ಅಧ್ಯಕ್ಷರಾಗಿದ್ದಂಥವ್ರು ಪರಮೇಶ್ವರ್ ಅವರು. ಎಲ್ಲರಿಗೂ ಟಿಕೆಟ್ ಕೊಡುವುದರಿಂದ ಹಿಡಿದು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದಂಥವ್ರು ಪರಮೇಶ್ವರ್ ಅವರು. ಆದರೆ ಅವರ ಕ್ಷೇತ್ರವನ್ನು ಅವರು ಮರೆತರು, ಅವ್ರು ಸೋತರು. ಅವ್ರಿಗೆ ಯಾವುದೇ ಸ್ಥಾನಮಾನಗಳು ಸಿಗಲಿಲ್ಲ. ಈ ಮುನ್ನೆಲೆಯಲ್ಲಿ ಈ ಬಾರಿ ಗೆದ್ದಿರತಕ್ಕಂಥದ್ದು DK ಶಿವಕುಮಾರ್ ಅವರ ಪ್ರಾಬಲ್ಯದಿಂದನೇ. ಮತ್ತು ಸಿದ್ದರಾಮಯ್ಯನವರ ವರ್ಚಸ್ಸು ಜಾಸ್ತಿ ಇದೆ. ಯಾಕೆಂದರೆ ಜನನಾಯಕರು, ನಮ್ಮ ರಾಜ್ಯದ 3 ಜನನಾಯಕರಲ್ಲಿ, ಪ್ರಮುಖ ಜನನಾಯಕರಲ್ಲಿ ಒಬ್ಬರು ಯಡಿಯೂರಪ್ಪನವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು. ಇವರು ಜನನಾಯಕರು, ಮಾಸ್ ಲೀಡರ್. ಇವರು ಮತವನ್ನು ಸೆಳೆಯುವ ಶಕ್ತಿ ಇದೆ, ಮತವನ್ನು ಕ್ರೋಢೀಕರಿಸುವ ಶಕ್ತಿ ಇದೆ. ಇಂತಹ ಶಕ್ತಿ ಇರತಕ್ಕಂಥ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಅವರು ಆಲ್ರೆಡಿ ಹೈಕಮಾಂಡ್ಗೆ ಗೊತ್ತಿದೆ, ಶಾಸಕರು 122 ಶಾಸಕರು ಇವ್ರ ಪರ ಇದ್ದಾರೆ. 136 ಶಾಸಕರಲ್ಲಿ ಇಲ್ಲೇ ಅವರು ಒಳಗಡೆ ಮೀಟಿಂಗ್ ಮಾಡಿದಾಗ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 122 ಶಾಸಕರು ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಹೇಗಿದೆ ಅಂದರೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತಗೋತಾರೆ. ನಿನ್ನ ಶಾಸಕರು ನಿನಗೇನು ಬೇಕು, ಕುಂದುಕೊರತೆಗಳನ್ನು ನೋಡ್ಕೋತಾರೆ. ಆದರೆ DK ಶಿವಕುಮಾರ್ ಅವರ ರೀತಿಯೇ ಬೇರೆ ಇದೆ, ಅವರ ಒಂದು ಟೆಕ್ನಿಕೇ ಬೇರೆ ಇದೆ. ಆದ್ದರಿಂದ DK ಶಿವಕುಮಾರ್ನ ಒಪ್ಕೊಳ್ಳೋದು ಶಾಸಕರು ತುಂಬ ಕಷ್ಟ. ಆದರೂ DK ಶಿವಕುಮಾರ್ ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ. ಇವು ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರೂ DK ಶಿವಕುಮಾರ್ ಮುಂದೊಂದು ದಿನ CM ಆಗೋದು ಖಂಡಿತ. ಶಶಿಕಾಂತ್ ಅವರು, ಈಗ ಈ ಥರದ ಹೇಳಿಕೆಗಳನ್ನು ಕೊಡಬೇಕು ಅನ್ನೋದಕ್ಕೆ ಬಹಳ ಜನಕ್ಕೆ ಆಸೆ ಇರುತ್ತೆ. ಯಾರಿಗೆ? ಕಾಂಗ್ರೆಸ್ನಲ್ಲಿರುವಂಥ ನಾಯಕರಿಗೆ, ಶಾಸಕರುಗಳ ರವಿ ಗಾಣಿಕಾ ಅವರು ಇವರು ಒಂದಷ್ಟು ಜನ ಕೊಟ್ಟರು ಈಗಾಗಲೇ DK ಶಿವಕುಮಾರೇ CM ಆಗೋದು, ನೆಕ್ಸ್ಟ್ CM ಅವರೇ ಅಂತ ಈಗಲೂ ಅದೇ ನಂಬಿಕೆಯಲ್ಲಿ ಇದ್ದಾರೆ ಕೆಲವರು. ಆದರೆ ಇದನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೂ ಕೂಡ ಭಯ. ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ, CM ಬದಲಾವಣೆ ವಿಚಾರಕ್ಕೆ ಯಾರು ಕೂಡ ಚಕಾರ ಎತ್ತಂಗಿಲ್ಲ ಅಂತ. ಅದೇ ಕಾರಣಕ್ಕೆ ಈಗಾಗಲೇ DCM ಬಗ್ಗೆ ಮಾತುಕತೆ ಆಗ್ತಾ ಇದೆ. ಇದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೋಸ್ಕರ ಈ CM ವಿಚಾರ ಮುನ್ನೆಲೆಗೆ ಬಂದಿದೆಯಾ, ಅಥವಾ ಇದು ಎರಡೂ ಕೂಡ ಹೈಕಮಾಂಡ್ಗೆ ಹೋಗುತ್ತಾ, ಚರ್ಚೆ ಆಗುತ್ತಾ? ಏನು ಹೇಳ್ತೀರಿ? ಇದರಲ್ಲಿ 2 ವಿಷಯಗಳಿದ್ದಾವೆ. ಒಂದು ಇವರ ಆಂತರಿಕ ಸಮಸ್ಯೆಗಳು ಒಂದಾದರೆ, ಇನ್ನೊಂದು ನನಗನಿಸಿದ್ದು ಏನಂದರೆ, ಈಗಾಗಲೇ ಹಲವಾರು ಸಮಸ್ಯೆಗಳು ಕರ್ನಾಟಕದಲ್ಲಿದ್ದಾವೆ. ಬೆಲೆ ಏರಿಕೆ ಆಗಿದೆ, ಹಾಲು ಇಂಧನ ಎಲ್ಲ ಬೆಲೆ ಏರಿಕೆ ಆಗಿದೆ. ಸ್ವಲ್ಪ ಜನರ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ ಅಲ್ಲಲ್ಲೇ. ಡೆಂಗ್ಯೂ ಸಮಸ್ಯೆ ಇದೆ, ಕರಾವಳಿಯಲ್ಲಿ ಕಡಲ್ಗೊರೆತ ಆಗ್ತಾ ಇದೆ, ಅಲ್ಲಿ ಮೀನುಗಾರರ ಬದುಕು ಭಾಳ ಕಷ್ಟದಲ್ಲಿದೆ. ಎಲ್ಲ ಸಮಸ್ಯೆಗಳನ್ನು ನೀವು ಗಮನಿಸಿದಾಗ ಒಂದಿಷ್ಟು ಯೂಸುವಲಿ ಏನು ಈ ಪ್ರಭುತ್ವ ಅನ್ನೋದು ಅದನ್ನು ಡೈಲ್ಯೂಟ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಡೈಲ್ಯೂಟ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಹೊಸ ವಿಷಯವನ್ನು ಬಿಡ್ತಾರೆ. ಜನರ ಗಮನ ಇದ್ದಕ್ಕಿದ್ದಂಗೆ ಸ್ವಲ್ಪ ಬೇರೆ ಕಡೆ ಹೋದರೆ ಈ ಇಶ್ಯೂಗಳು ಸ್ವಲ್ಪ ತಣ್ಣಗಾಗ್ತವೆ ಅಂತ. ಸೊ ಇದು ಹಲವಾರು ಸರ್ತಿ ಹಿಂದಿನ ಎಲ್ಲ ಪಕ್ಷಗಳಲ್ಲೂ ನಾವು ಗಮನಿಸ್ತಾ ಬಂದಿದ್ದೀವಿ. ಸೊ ಇಲ್ಲಿಯೂ ಸಹಿತ ಈ ಸದ್ಯಕ್ಕೆ ರಾಜ್ಯದಲ್ಲಿ ಒಂದಿಷ್ಟು ತಳಮಳ ಇದೆ. ಈ ತಳಮಳವನ್ನು ಶಮನ ಮಾಡಬೇಕು ಅಂತಂದರೆ ಇವಾಗ ಏನು ಮಾಡಬೇಕು, ಹೊಸ ವಿಷಯವನ್ನು ತರಬೇಕು. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಇವಾಗ ನೀವು DCM ವಿಚಾರಗಳನ್ನು 3 ಜನನ ಮಾಡಿ ಸಮುದಾಯಕ್ಕೊಂದು ಕೊಡಿ, ಈ ರೀತಿಯಾದಂಥದ್ದನ್ನು ಮುನ್ನೆಲೆ ತರುವಂಥದ್ದು, ಅಥವಾ ಅವರು ಸ್ವಾಮೀಜಿಗಳ ಬಾಯಲ್ಲಿ ಹೇಳಿಸ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥದ್ದು ಚದುರಂಗದ ಜೊತೆಗೂ ಸಹಿತ ಜನರ ಜೊತೆಗೂ ಚದುರಂಗವನ್ನು ಈ ರಾಜಕೀಯ ಪಕ್ಷಗಳು ಅಥವಾ ಈ ಪ್ರಭುತ್ವ ಆಡ್ತಾನೆ ಇರುತ್ತೆ ಅವತ್ತು ಸಹಿತ. ಇಲ್ಲಿಯೂ ಸಹಿತ ನನ್ನ ಗಮನಕ್ಕೆ ಬಂದಿರೋದು ಏನು ಅಂತಂದರೆ, ಈ ಸದ್ಯಕ್ಕೆ ಅಪ್ರಸ್ತುತವಾಗಿತ್ತು. ಈ DCM ವಿಚಾರವೇ ಅಪ್ರಸ್ತುತ.
ಆದರೆ ಅಪ್ರಸ್ತುತ ಅಂತ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆಗಳು ಶುರುವಾದಾಗ ಯಾಕೆ ಇದನ್ನು ಪ್ರಸ್ತುತ ಮಾಡಿದ್ರು, ಯಾಕೆ ಮುಂಚೂಣಿಗೆ ತಂದರು ಅನ್ನೋದು ಪ್ರಶ್ನೆ ಆಗುತ್ತೆ. ಆದ್ದರಿಂದ ಈ ರಾಜಕೀಯದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಜನರ ಹಿತಾಸಕ್ತಿಯನ್ನು ಮುಖ್ಯವಾಗಿ ಇಟ್ಟುಕೊಂಡರೆ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಬೇಕಾದ್ರೆ ಅದನ್ನು ಬಿಟ್ಟು ಇದನ್ನೆಲ್ಲ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕಾಗತ್ತೆ. ಸ್ವಾಮೀಜಿಗಳು ಏನು ಮಾಡಬೇಕು, ಅವರೊಬ್ಬರು ಧರ್ಮಾಧಿಕಾರಿಗಳಾಗಿದ್ದರೆ ರಾಜಕಾರಣಿಗಳಿಗೂ ಸಹಿತ ಅವರು ನೀವು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀರ ಅಂತ ಹೇಳ್ತಕ್ಕಂಥ ಅವ್ರಿಗೊಂದು ಜನರು ಒಂದು ಧಾರ್ಮಿಕವಾದಂಥ ಅಧಿಕಾರ ಕೊಟ್ಟಿದ್ದಾರೆ. ನೀವು ಸರ್ಕಾರ ತಪ್ಪು ಮಾಡ್ತಾ ಇದೆ, ಅಲ್ಲಿ ನೋಡಿ ರೇಟ್ ಜಾಸ್ತಿ ಮಾಡಬೇಡಿ, ಅಲ್ಲಿ ನೋಡಿ ಡೆಂಗ್ಯೂ ಪ್ರಾಬ್ಲಮ್ ಆಗಿದೆ ಸಾಲ್ವ್ ಮಾಡಿ, ಅಲ್ಲಿ ನೋಡಿ ಸಮಸ್ಯೆ ಇದೆ ಅಂತ ಹೇಳಬಹುದು, ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಬಹುದು. ಅದು ಬಿಟ್ಟುಬಿಟ್ಟು ಇಂಥವರನ್ನೇ ನೀವು CM ಮಾಡಬೇಕು, ಇಂಥವರೇ ಅಧಿಕಾರ ಕೊಡಬೇಕಂತ ಹೇಳುವುದು ತಪ್ಪಾಗತ್ತೆ. ಯಾಕಂದರೆ ಅಧಿಕಾರ ಕೊಡೋರು ಸ್ವಾಮೀಜಿಗಳಲ್ಲ, ಅಧಿಕಾರಿ ಕೊಡೋರು ಹೈಕಮಾಂಡ್ ಅಲ್ಲ, ಅಧಿಕಾರ ಕೊಡೋರು ಜನರು. ಆಮೇಲೆ ಅಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿ ಅಧಿಕಾರ ಕೊಡ್ತಾರೆ. ಆದ್ದರಿಂದ ಯಾರು ನಿಜವಾಗಿ ಅಧಿಕಾರಕ್ಕೆ ಕಾರಣರಾಗಿದ್ದಾರೋ ಜನರು, ಅವರ ಹಿತಾಸಕ್ತಿಯನ್ನು ಯಾವಾಗ ನೀವು ಮರೆತು ಚದುರಂಗದ ಆಟದಲ್ಲಿ ನಿರತರಾಗ್ತಿರೋ ಆವಾಗ ಇದೇ ಜನರು ನಿಮಗೆಲ್ಲರಿಗೂ ಮತ್ತೆ ಮುಂದಿನ ಸರ್ತಿ ಪಾಠ ಕಲಿಸ್ತಾರೆ. ಅದಕ್ಕೆ ಹುಷಾರಾಗಿರಿ ಅನ್ನೋದನ್ನು ಇವಾಗ ನಾನು ಇದು ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ವಿಜೇಂದ್ರ ಅವರು, ಶಾಸಕರುಗಳು ಈಗಾಗಲೇ ತಮ್ಮ ನಾಯಕರ ಪರವಾಗಿನೇ ಬ್ಯಾಟ್ ಬೀಸ್ತಾರೆ. ಎಲ್ಲಿ ಯಾರು ತಮ್ಮ ಜನನಾಯಕ ಅಂತ ಅನ್ಸ್ಕೊಳ್ತಾರೋ ಅಥವಾ ಯಾರು ತಮ್ಮ ಪರವಾಗಿದ್ದಾರೆ ಅನ್ನೋ ಈಗಾಗಲೇ ಆಂತರಿಕ ಭಿನ್ನಮತ ಬೇಗುದಿ ಅನ್ನೋದು ಬಹಿರಂಗ ಆಗ್ತಾ ಇದೆ. ಒಬ್ಬೊಬ್ಬರೇ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅನುದಾನ ಇಲ್ಲ ಮತ್ತೊಂದಿಲ್ಲ. ಈ ವಿಚಾರಗಳನ್ನು ಮುನ್ನೆಲೆಗೆ ತಂದ್ರೆ ಯಾರು ಅನುದಾನದ ಬಗ್ಗೆ ಮಾತಾಡಲ್ಲ, ಯಾರು ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಇದ್ರ ಬಗ್ಗೆನೇ ಚರ್ಚೆ ಮುಂದುವರಿಯುತ್ತೆ. ನೀವು ಹೇಳ್ದಂಗೆ ಇದು ಒಂದು ಟ್ಯಾಕ್ಟಿಕ್ಸ್ ಇದ್ರೂ ಇರಬಹುದಾ ಅಂತ. 100% ಇದು ಟ್ಯಾಕ್ಟಿಕ್ಸ್. ಜೊತೆಗೆ ಇನ್ನೊಂದೇನಂದ್ರೆ ಮೇಡಮ್, ಈಗ ಶಾಸಕರು ಬರೀ ಜನತೆಗಳಷ್ಟೇ ಬೇಸತ್ತಿಲ್ಲ, ಜನತೆಗಳ ಜೊತೆಯಾಗಿ ಈ ಶಾಸಕರುಗಳು ಬೇಸತ್ಬಿಟ್ಟಿದ್ದಾರೆ. ಈ ಒಂದೇನು ಪೊಳ್ಳು ಭರವಸೆ ತಗೊಂಬಂದ್ರು ಗ್ಯಾರಂಟಿ ಅಂತ ಹೇಳಿ. ಆಮೇಲೆ ಕೇಳಿದವರೆಲ್ಲ ಕೇಳಿದವರೆಲ್ಲ ಭಯ ಬೀಳ್ತಿದ್ದಾರೆ. ನಾವ್ ಯಾರ ಪರವಾಗಿ ಮಾತಾಡ್ಬೇಕು ಏನು, ಸುಮ್ನೆ ಹೈಕಮಾಂಡ್ ಅಂತಿದ್ದಾರೆ. ದೊಡ್ಡವರು ಹೈಕಮಾಂಡ್ ಅಂತಾರೆ, ಚಿಕ್ಕವರು ಹೈಕಮಾಂಡ್ ಅಂತಾರೆ. ಶಾಮನೂರ್ ಶಿವಶಂಕರಪ್ಪನ ಅಂತವ್ರು ಕೂಡ ಅದೆಲ್ಲ ಹೈಕಮಾಂಡ್ ನೋಡ್ಕೊಳತ್ ನಾವಲ್ಲ ಅಂತ ಹೇಳ್ತಾರೆ. ಶಿವಶಂಕರಪ್ಪನವರು ಯಾವಾಗಲೂ ಕೂಡ ಹೈಕಮಾಂಡ್ ಅಂತ ಹೇಳ್ತಾರೆ, ನಾನು ನೋಡ್ಕೊಂಡ್ ಬಂದಂಗೆ. ಸೊ ಇನ್ನೊಂದೇನಂದ್ರೆ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ, CM ಅವ್ರ ಮುಖಗಳಲ್ಲಿ ಸ್ವಲ್ಪ ಒಂಥರ ಏನೋ ಒಂದು ಬೇಸರದ ಮನೋಭಾವ ಕಾಣಿಸ್ತಾ ಇದೆ. ನೀವು ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಮುಗಿದ ನಂತರ ಕೆಳಗಿಳಿದು ಹೋಗ್ತಾ ಇದ್ದಾರೆ, ಅವಾಗ ಅವ್ರ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂಥರ ಬೇಸರ ಮನೋಭಾವ ಇದೆ. ಸೊ ಈ ನೋಡಿದ್ರೆ ಇದೇನೋ ಒಂದಷ್ಟು ಬದಲಾವಣೆಗಳು ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಅನಿಸ್ತದೆ. ಇರೋ ರಾಜಕೀಯ ಚಿತ್ರಣದಲ್ಲಿ ಇರೋ ಸ್ಥಾನವನ್ನು ಉಳಿಸ್ಕೊಳ್ಳಕ್ಕಾಗಲ್ಲ, ಅಧ್ಯಕ್ಷ ಸ್ಥಾನವನ್ನ DCM ಸ್ಥಾನವನ್ನ ಅಂತ ಮಾತುಕತೆಗಳು ನಡೀತಾ ಇರೋ ಟೈಮಲ್ಲಿ ಈಗ CM ಸ್ಥಾನಕ್ಕೆ ನಿಜಕ್ಕೂ ಹೋಗುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇದೆ ಅಂತ ಅನ್ಸುತ್ತಾ ಅಂತ. ಇಲ್ಲ, ಯಾಕೆ ಅಂದ್ರೆ ಇನ್ನೊಂದು ಗಮನಿಸ್ಬೇಕು ಮೇಡಮ್. ಮೊನ್ನೆ ಒಂದು ಸಮಿತಿ ಮಾಡಿ, ಇದು ಸಿದ್ದರಾಮಯ್ಯ ಅವರು ಮಾಡಿದ್ರು ಒಂದು ಸಮಿತಿನ. ಏನು ಅಂದ್ರೆ ನಿಗಮ ಮಂಡಳಿಗೆ ಸದಸ್ಯರುಗಳು ನಿರ್ದೇಶಕರು ನೇಮಕ ಮಾಡ್ಲಿಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ G. ಪರಮೇಶ್ವರ್ ಅವರು, ಸಂತೋಷ್ ಲಾಡ್ ಅವರು, ಆಮೇಲೆ ರಿಜ್ವಾನ್ ಅರ್ಷದ್ ಅವ್ರನ್ನ ಮಾಡಿದ್ದಾರೆ ನೇಮಕ. ಅವ್ರನ್ನ ಮುಖ್ಯಸ್ಥರು ಅಂತ ಮಾಡಿದ್ದಾರೆ. ಅಂದರೆ ಇಲ್ಲೆಲ್ಲೋ DK ಶಿವಕುಮಾರ್ನ ಅವ್ರನ್ನ ಒಂದು ಸ್ವಲ್ಪ ಡೌನ್ಫಾಲ್ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇರ್ಬೋದಾ ಅಂತ ಒಂದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಇದ್ರ ಮುಂದುವರೆದ ಭಾಗ ಈಗ ಸ್ವಾಮೀಜಿಯವರು ಹೇಳಿರೋದೋ ಅಥವಾ ಹೇಳ್ಸಿರೋದೋ ಅಂತ ಎದ್ದು ಕಾಣಿಸ್ತಾ ಇದೆ ನಾವು ನೋಡ್ದಂಗೆ. ಸೊ ಹಂಗಾಗಿ ಇದು ತುಂಬಾ ಎಲ್ಲೋ ಒಂದ್ ಕಡೆ ಮಟ್ಟಕ್ಕೆ ಒಂದು ಶಾಸಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಆಗ್ಲೇ, ಜನತೆ ಅಷ್ಟೇ ಇಲ್ಲ. ಯಾಕಂದ್ರೆ ಅನುದಾನ ಇಲ್ಲ, ಈ ಸುಳ್ಳು ಭರವಸೆ ಕೊಟ್ಕೊಂಡು ಗ್ಯಾರಂಟಿಗಳು ಹೆಸರಿನಲ್ಲಿ ಬಂದ್ರು, ರಾಜ್ಯ ಆಡಳಿತ ನಡೆಸ್ತಾ ಇದ್ದಾರೆ. ಯಾವುದಾದ್ರೂ 5 ಗ್ಯಾರಂಟಿಗಳಾರು ಪೂರೈಸಿದ್ರ ಅದೂ ಇಲ್ಲ. ಆ 5 ಗ್ಯಾರಂಟಿ ಪೂರೈಸಲಿಕ್ಕೆ ಇಲ್ಲಿ ಬೆಲೆ ಏರಿಕೆ ರೇಟ್ ಜಾಸ್ತಿ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಈಗ ಅದ್ಯಾವುದೋ ಒಂದು ಕಂಪನಿಗೆ, ಈಗ ನಾನು ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತಿದ್ದೆ, ಕಾಂಗ್ರೆಸ್ ಅವ್ರು ಹೋಗ್ತಾರಿಲ್ಲ, ಇವತ್ತು ಬಂದಿಲ್ಲ, ಅವ್ರಿಗೆ ಕೇಳ್ತಾ ಇದ್ದೆ ನಾನು. 14 ಸರಿ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವ್ರು ಇರುವಾಗಾದ್ರೆ ಆರ್ಥಿಕತೆ ಕ್ರೋಢೀಕರಣ ಮಾಡೋಕ್ಕೆ ನಿಮಗೊಂದು ಕಂಪ್ನಿಗೆ ಟೆಂಡರ್ ಕೊಡೋ ಅಗತ್ಯ ಇದೆನಾ ಅಂತ ನಾನು ಕೇಳಬೇಕಾಗಿದ್ದು. ಕಾಂಗ್ರೆಸ್ನವ್ರು ಹೋಗ್ತಾರು ಬಂದು ನಾನು ಕೇಳ್ತಾ ಇದ್ದೆ, ಇವತ್ತು ಅವ್ರು ಬಂದಿಲ್ಲ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಇವರಿಗೆ ಆಡಳಿತ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ಕ್ರೋಢೀಕರಣ ಮಾಡೋಕ್ಕೆ ಒಂದು ಕಂಪ್ನಿ ಕೊಡ್ಬೇಕಾ ಮೇಡಮ್? ಈ ನಾಚಿಕೆ ಆಗ್ಬೇಕಿದ್ದು. ಅವ್ರು 14 ಸಲ ಮಂಡನೆ ಮಾಡಿದ್ದಾರೆ ಅಂತ ಹಿರಿಯರಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಯಾಕೆ ಅವರೇ ಈ ಬೂಸ್ಟನ್ ಕಂಪ್ನಿಗೆ ಸಿದ್ದರಾಮಯ್ಯವ್ರಿಗಿಂತ ಜಾಸ್ತಿ ನಾಲೆಡ್ಜ್ ಇದೆಯಾ ರಾಜ್ಯದ ಬಗ್ಗೆ? ಇವ್ರು ನೋಡಿ, ಇದೆಲ್ಲ ನೋಡ್ಬಿಟ್ಟು ರಾಜ್ಯ ಜನತೆಗಾಗಲೇ ಕರ್ನಾಟಕದಲ್ಲಿ ಇವರಿಗೆ ಇವ್ರದೇ ಸರ್ಕಾರ ಇದ್ರೂ ಕೂಡ ತುಂಬ ಕಡಿಮೆ ಸಂಖ್ಯೆಗಳು ಕೊಟ್ಟರು. ಸೊ ಆಗಿದ್ದ ಇವ್ರನ್ನ ಮನೆ ಕಳಿಸಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಎಷ್ಟು ದಿವಸ ಇರುತ್ತೋ ಏನೋ ಅಂತ ಇದೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಈ ಸರ್ಕಾರ ಹೆಚ್ಚು ದಿವಸ ಬದುಕೋದಿಲ್ಲ ಅಂತ, ಒಂದು ಉಸಿರಾಡೋದಿಲ್ಲ ಅಂತ ಒಂದು ಎದ್ದು ಕಾಣಿಸ್ತಾ ಇದೆ. ಸೊ ಇವರು ಸ್ವಲ್ಪ ಜನಗಳ ಒಂದು
ಏನು ಕಷ್ಟಗಳಿಗೆ ಸ್ಪಂದನೆ ಮಾಡಲಿ ಅಂತ ನಾನು ನಿಮ್ಮ ಒಂದು ಇದು ನಿಮ್ಮ ಒಂದು ನ್ಯೂಸ್ ಚಾನಲ್ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶಶಿಧರ್ ಅವರು, ಪಕ್ಷದ ಅಧ್ಯಕ್ಷದ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಇಲ್ಲಿ ಯಾರು ಅಂದ್ರೆ ಸಿಎಂ ಆಪ್ತ ಬಳಗದವರು. ಅಧ್ಯಕ್ಷ ಸ್ಥಾನವನ್ನ ತಗೊಂಡ್ರೆ ಅರ್ಧ ಪ್ರಭಾವವನ್ನ ಅವರಿಂದ ತೆಗೆದುಕೊಂಡಂತಾಗತ್ತೆ. ಅದು CMO DCMO ಮತ್ತೊಂದು ಮಗದೊಂದು, ದಟ್ ಇಸ್ ಸೆಕೆಂಡ್ರಿ. ಸದ್ಯಕ್ಕಂತೂ ಅಧ್ಯಕ್ಷ ಸ್ಥಾನದಿಂದ ವಿಮುಕ್ತಗೊಳಿಸಿ ಅಧ್ಯಕ್ಷ ಸ್ಥಾನವನ್ನ CM ಜೊತೆಗಿರುವಂತಹ, ಅಂದ್ರೆ ಬಹುತೇಕ ಹಿರಿಯ ನಾಯಕರು CM ಜೊತೆಗಿದ್ದಂತವರೇ, ಬಳಗದವರೇ, ಹಿಂಬಾಲಕರು ಅಂತ ಅನ್ನೋದಕ್ಕಿಂತಲೂ ಅವರ ಬಳಗದವರು ಅಂತ ತಗೊಳ್ತೀನಿ ನಾನು. ಆಗ ಒಂದಷ್ಟು ಪ್ರಾಬಲ್ಯವನ್ನ ಕುಗ್ಗಿಸಬಹುದು. ಯಾಕಂದ್ರೆ ನೀವು ಹೇಳ್ದಂಗೆ ಯಾವ ಕಡೆಯಿಂದಲೂ ಕೂಡ ಕುಗ್ಗಿಸೋದಕ್ಕೆ ಅಸಾಧ್ಯವಾದ ಮಾತು. ಪಕ್ಷದಲ್ಲಿರುವಂತಹ ಅಷ್ಟು ಬಲಾಢ್ಯರು DK ಶಿವಕುಮಾರ್, ಅದು ಮಾಸ್ ಲೀಡರು, ಮತ್ತೊಂದು ಅದು ಬೇರೆ. ಬಟ್ ಇಲ್ಲಿ ಅವರ ಒಂದು ಪ್ರಭಾವವನ್ನು ಕುಗ್ಗಿಸ್ಬೇಕು ಅಂದ್ರೆ ಇದೊಂದೇ ಸದ್ಯಕ್ಕಿರುವಂತಹ ಒಂದು ಮಾರ್ಗ ಅಂತ. ಈ ನಿಟ್ಟಿನಲ್ಲಿ ಮುಂದಾಗ್ತಾರಾ? ಸಾಧ್ಯ ಇದೆಯಾ ಅದು? ನೋಡಿ, ಇದೇನಾಗುತ್ತೆ, ಜೇನುಗೂಡಿಗೆ ಕೈ ಹಾಕ್ದಂಗೆ ಆಗುತ್ತೆ. ಅಲ್ಲಿ ಕಚ್ಚೋದು ಅವ್ರಿಗೇನೆ. ಯಾಕಂದ್ರೆ ಅದೇ ರೀತಿ ಶಿವಕುಮಾರ್ ಏನಾದರೂ ಕೈ ಹಾಕಿದ್ರೆ ಅದು ಜೇನುಗೂಡಿಗೆ ಕೈ ಹಾಕ್ದಾಗೇನೆ. ಇನ್ನೊಂದು, ಇದು ಅಪ್ರಸ್ತುತನೂ ಸಹ ಬೇಕಾಗಿಲ್ಲ ನಿಮ್ಗೆ. ಇದಕ್ಕೆ ಮೆಜಾರಿಟಿ ಕೊಟ್ಟಿದ್ದಾರೆ. ಯಾರೋ ಏನು ಅದನ್ನು ಅವರು ಡಿಸೈಡ್ ಮಾಡ್ಕೊತಾರೆ. CM DCM ಅವರು ಕುತ್ಕೋತಾರೆ. CM ಇದ್ದಾರೆ, DCM ಏನೋ ಕೊಡಿ, ನೀವು ಮಾತಾಡಿದ್ವಿ 2.5 ವರ್ಷ ಆದಮೇಲೆ ಕೊಡಿ, ಇಲ್ಲ 2 ವರ್ಷ ಆದಮೇಲೆ ಕೊಡಿ, ಹೈಕಮಾಂಡ್ಗೆ ಹೇಳ್ತಾರೆ. ರಾಹುಲ್ ಗಾಂಧಿ ಇದ್ದಾರೆ, ಮತ್ತೊಬ್ರು ಎಲ್ಲರೂ ಇದ್ದಾರೆ. ಇಲ್ಲಿ ಮಾತಾಡೋದೇ ಅಪ್ರಸ್ತುತ. ಅವರು ಬೇಳೆ ಬೇಯಿಸ್ಕೊಳ್ತಾವ್ರೇನೋ ಗೊತ್ತಿಲ್ಲ. ಆ ಮಂತ್ರಿಗಳು, ಶಾಸಕರು ಅನುದಾನಕ್ಕೋಸ್ಕರನೋ ಒಬ್ಬರ ಕಡೆ ಬ್ಯಾಟಿಂಗ್ ಮಾಡೋದು, ಇನ್ನೊಬ್ಬರ ಕಡೆ ಬ್ಯಾಟಿಂಗ್ ಮಾಡೋದು, ಇದನ್ನ ಮಾಡ್ಕೊತ ಇದೆಲ್ಲ ಬೇಕಾಗಿರತಕ್ಕಂಥದ್ದು. ಯಾವ BJPಯನ್ನು ಹೊರಗಡೆ ಇಟ್ಟು ಸರ್ಕಾರವನ್ನು ರಚಿಸಿದ್ರು, ನೀವು ಆ ಸರ್ಕಾರದ ಆಶಯದಂತೆ ಹೋಗಿ. ಇಲ್ಲಿ ಮೇಕೆದಾಟು ಯೋಜನೆ ಏನಾಯಿತು? ಇವತ್ತು ಲೋಕಸಭೆ ಚುನಾವಣೆನೂ ಮುಗೀತು. ಬ್ರ್ಯಾಂಡ್ ಬೆಂಗಳೂರು ಮಾಡೋ ಎಲ್ಲ ಕೊಳಚೆ ಪ್ರದೇಶ ಮಾಡಿದ್ದೀರಿ. ಇವತ್ತೆಲ್ಲ ಬೆಂಗಳೂರಿನ ಎಲ್ಲ ರಸ್ತೆಗಳು ಸಹ ಹಾಳಾಗ್ತಾ ಇದ್ದಾವೆ. BWSSP ವರ್ಕ್ಗಳೇ ಸರಿಯಾಗಿ ನಡೀತಾ ಇಲ್ಲ. ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಸಹಾಯವಾಣಿಗಳು ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ. ಮತ್ತು ಶಕ್ತಿ ಯೋಜನೆಗಳಲ್ಲಿ ಹಲವಾರು ತೊಂದರೆಗಳಿದೆ. ಆ ತೊಂದರೆಗಳನ್ನು ನಿವಾರಿಸಿ ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆಗಳೆಲ್ಲ ಆಗ್ತಾ ಇಲ್ಲ. ಎಷ್ಟು ಉಳಿದ್ರೆ ಅಷ್ಟೇ ಸಾಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗೆ 65,000 ಕೋಟಿ ಬೇಕು 2024-25ಕ್ಕೆ. ಹಣ ಕ್ರೋಢೀಕರಣ ಹೇಗಾಗುತ್ತೆ? ಆಮೇಲೆ ಎಲ್ಲ ಪೆಟ್ರೋಲ್ ದರ, ಡೀಸೆಲ್ ದರ, ನೀವು ಕೇಂದ್ರ ಸರ್ಕಾರವನ್ನು ಬೈದು ಕೇಂದ್ರ ಸರ್ಕಾರದ ಜೊತೆಗೆ ನೀವು ಗುದ್ದಾಡಿ, ನೀವು ರಾಜ್ಯ ಸರ್ಕಾರಕ್ಕೆ ನಾವೇನು ಹೆಲ್ಪ್ ಮಾಡ್ತೀವಿ, ರಾಜ್ಯದ ಜನಕ್ಕೆ ಹೆಲ್ಪ್ ಮಾಡ್ತೀವಿ ಅಂದರೆ ಎಲ್ಲ ರೀತಿಯ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನು ಮಾಡಬೇಕು? ನಾಳೆ BWSSB ಹೇಳ್ತಾ ಇದೆ ನೀರಿನ ಬೆಲೆ ಏರಿಕೆ ಮಾಡ್ತೀವಿ ಅಂತ. ಎಲ್ಲ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ್ರು ಸಹ ನೀವು ಸರ್ಕಾರವನ್ನು ಸಹ ಸರಿಯಾಗಿ ನಡೆಸದೇ ಇರುತ್ತೆ ಈ ರೀತಿಯಾದ ದೊಂಬರಾಟ ಆಡಿದ್ರೆ ಜನ ನಿಮಗೆ ಸರಿಯಾದ ರೀತಿಯ ಪಾಠ ಕಲಿಸ್ತಾರೆ. ಹೇಗೆ BJPಗೆ ಪಾಠ ಕಲಿಸಿದ್ದಾರೆ, ಹೇಗೆ JDSಗೆ ಪಾಠ ಕಲಿಸಿದ್ದಾರೆ, ನಿಮಗೂ ಸಹ ಪಾಠ ಕಲಿಸ್ತಾರೆ. ಮತ್ತು ಜನರನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ, ಇವರೆಲ್ಲ ಜಿಡ್ಡಿಡ್ದೋಗಿದ್ದಾರೆ. ಇದೆಲ್ಲ ವ್ಯಾಪಾರೀಕರಣಗೊಂಡಿದೆ. ಇದು ವ್ಯಾಪಾರಿ. ನೀವು ಹೊಸಬರನ್ನು ಚುನಾಯಿಸಿರಿ, ನೀವು ಹೊಸ ಪಕ್ಷವನ್ನು ಚುನಾಯಿಸಿರಿ, ಹೊಸ ವ್ಯಕ್ತಿಗಳನ್ನು ಚುನಾಯಿಸಿರಿ. ಆಗ ಇದೊಂದು ರಾಜಕೀಯ ಬದಲಾವಣೆ ಆಗುತ್ತೆ. ಇಲ್ಲ ಅಂದ್ರೆ ಈ ಭ್ರಷ್ಟಾಚಾರದ ಕೂಟ, ಈ ಜಂಜಾಟ, ಈ ದೊಂಬರಾಟ ನೋಡ್ತಾನೆ ಇರ್ತೀರಿ. ಶಶಿಕಾಂತ್ ಅವರು, ರಾಜಣ್ಣ ಅವರು ಮುಂಚೆಯಿಂದನೂ DCM ಅಂತ ಅಂದ್ಕೊಂಡೇ ಬಂದ್ರು. ಬಟ್ ನಾನು DCM ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾರೆ. ಬಟ್ DCM ಸಮುದಾಯಕ್ಕೊಂದು ಬೇಕು ಅನ್ನೋ ಕಾರಣಕ್ಕೆ, ಯಾವ ಕಾರಣಕ್ಕೆ ಅವರು ಜನರ ಮುಂದೆ ಇಡುವಂತಹ ಪ್ರಯತ್ನ, ಲಿಂಗಾಯತರಿಗೊಂದು ಬೇಕು, ದಲಿತರಿಗೊಂದು ಬೇಕು, ಜಮೀರ್ ಅಹಮದ್ ಅವರು ಶುರು ಮಾಡಿದ್ರು, ಮುಸ್ಲಿಮರಿಗೂ ಒಂದು ಬೇಕು, ಅಲ್ಪಸಂಖ್ಯಾತರಿಗೂ ಒಂದು ಬೇಕು DCM ಸ್ಥಾನ ಅಂತ, ಅಂದ್ರೆ ಸಮುದಾಯಕ್ಕೊಂದು ಬೇಕು ಅಷ್ಟೇ ಅಂತ. ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತೇ ಇದೆ, ಇಡೀ ರಾಜ್ಯದ ಜನತೆ ಗೊತ್ತೇ. ಬೆಳಗಾವಿಗೂ ಇಲ್ಲಿಗೂ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅನ್ನೋದು. ಈಗ ಸತೀಶ್ ಜಾರಕಿಹೊಳಿ ಅವರ ಪ್ರಾಬಲ್ಯ ಜಾಸ್ತಿ ಆಗಿದೆ, ಮಗಳನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ, ಆ ಭಾಗದಲ್ಲಿ ಮತ್ತೊಮ್ಮೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ DCM ಸ್ಥಾನಕ್ಕೆ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇಟ್ಟಿದ್ದಾರೆ ಅನ್ನೋದು ಏನ್ ಹೇಳ್ತಾರೆ? ಮೊದಲು DCM ಸ್ಥಾನ ಅನ್ನೋದೇ ಅಸಂವಿಧಾನಿಕ. ಅದಕ್ಕೆ ಯಾವುದು ಸಾಂವಿಧಾನಿಕವಾದಂತ ಇದು ಇಲ್ಲ. ಅದೊಂದು ಹುದ್ದೆ ಅಂತ ಇವರೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಹೊರತಾಗಿ ಸಂವಿಧಾನದಲ್ಲಿ ಅದಕ್ಕೆ ಬೆಲೆನೂ ಇಲ್ಲ. ಸಚಿವರಿಗೆ ಏನಿದೆಯೋ ಅದೇ ಸವಲತ್ತುಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರಿಂದ ಇಷ್ಟೊಂದು ಯಾಕೆ ಅದಕ್ಕೆ ಪೈಪೋಟಿ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲ DCM ಆದವರೆಲ್ಲ CM ಆಗಬೇಕು ಅಂತೇನಿಲ್ಲ. ಇಲ್ಲಿವರೆಗೂ ಅಂತ ಆ ಥರ ಬೆಳವಣಿಗೆಗಳು ಹೆಚ್ಚು ನಡೆದಿಲ್ಲ ಇಲ್ಲಿ. ಆದ್ರೂ ಅದಕ್ಕೆ ಯಾಕೋ ಮಹತ್ವ ಕೊಡ್ತಾ ಇದ್ದಾರೆ. ಈ ರಾಜನ್ ಅಂತವ್ರು ಏನಿದಾರಲ್ಲ, ಅದು ಅವರು ಸ್ವಂತ ಬುದ್ಧಿಯಿಂದ ಆಡಿದ ಮಾತಾ ಅಥವಾ ಬೇರೆಯವರವ್ರ ಬಾಯಿಂದ ಆಡಿಸಿದ ಮಾತಾ ಅನ್ನೋದು ನಮಗೆ ಪ್ರಶ್ನಾರ್ಹವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಅವರು ನಾನು ಆಗೋದಿಲ್ಲ DCM ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ, ಸುಮ್ಮನೆ ಇರಬೇಕಾಗಿತ್ತಲ್ವಾ. ಆಮೇಲೆ ಅತ್ಯಂತ ಒಂದು ಸ್ವಲ್ಪ ಕೆಲವೊಂದು ಟೈಮ್ ಹೇಳ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರತಕ್ಕಂಥ ಅಶಿಸ್ತನ್ನು ತೋರಿಸುತ್ತೆ. ಈಗ DK ಶಿವಕುಮಾರ್ ಅವರು ಆ ಪಕ್ಷದ ಅಧ್ಯಕ್ಷರು. ಇಲ್ಲಿ ಅವರು ಮೊದಲು ಮಾಡಬೇಕಾಗಿರೋ ಕೆಲಸ ಅಂತಂದ್ರೆ, ನೀವು ಅನಗತ್ಯವಾಗಿರ್ತಕ್ಕಂಥ ಅಪ್ರಸ್ತುತ ಮಾತುಗಳನ್ನು ಆಡಬಾರದು. ಅಲ್ಲ, ಇವರು ಸಿದ್ದರಾಮಯ್ಯನವರಲ್ಲ, ಈ ಪಕ್ಷದ
ಒಳಗಡೆ ಡಿ.ಕೆ. ಶಿವಕುಮಾರ್ ನಿಯಂತ್ರಣ ಇರ್ತಕ್ಕಂಥವ್ರು ಯಾರು? ಪಕ್ಷದ ಅಧ್ಯಕ್ಷರು. ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಯಾವಾಗ ಇದು ನಿಯಂತ್ರಣ ತಪ್ತಾ ಇದೆಯೋ ಆವಾಗ ಅವರು ತಮ್ಮ ರೂಲಿಂಗ್ ಕೊಡಬೇಕಾಗುತ್ತೆ, ನೋಟಿಸ್ ಹೊಡಿಸ್ಬೇಕಾಗತ್ತೆ. ದಯವಿಟ್ಟು ಅನಗತ್ಯವಾಗಿ ಮಾತಾಡಬೇಡಿ, ಪಕ್ಷಕ್ಕೆ ಮುಜುಗರ ಮಾಡಬೇಡಿ, ಸರ್ಕಾರಕ್ಕೆ ಮುಜುಗರ ತರಬೇಡಿ ಅಂತ ಹೇಳ್ಬೇಕಾಗಿದ್ದಲ್ವಾ? ಅದನ್ನ ಹೇಳ್ತಾ ಇಲ್ಲ. ಹೈಕಮಾಂಡ್ ನೋಡ್ಕೊಳ್ಳಿ, ಅವರು ಹೈಕಮಾಂಡ್ ಹೇಳ್ತಾರೆ, ಇವರು ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಇವ್ರು ಬೇಕು, DCM ಬೇಕಾ ನಿಮಗೆ, ಹೋಗಿ ಹೈಕಮಾಂಡ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪಕ್ಷದ ಅಧ್ಯಕ್ಷರಾಗಿ ನೀವ್ಯಾಕ್ರಿ ಇದೆಲ್ಲ ಸುಮ್ಮನೆ ನೋಡ್ಕೊಂಡಿದ್ದೀರಿ? ಹೇಳಿ ಅವ್ರಿಗೆಲ್ಲ, ಅದೇನು ಮಾತಾಡ್ತೀರಾ ಬನ್ನಿ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ. ಅದು ಬಿಟ್ಟು ಈ ಮಾಧ್ಯಮಗಳ ಮುಂದೆ ಹೋಗ್ಬಿಟ್ಟು 3 DCM ಕೊಡಿ, ಸಮುದಾಯಕ್ಕೆ 1 DCM ಕೊಡಿ, ಇದೆಲ್ಲ ಬೇಕಿತ್ತ ಅಂತ ಪ್ರಶ್ನೆ ಮಾಡಬೇಕಾಗಿರುವಂತ ಹಕ್ಕು ಇರತಕ್ಕಂಥದ್ದು, ಅಧಿಕಾರ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗಲ್ವಾ? ಇವರು ಅಧ್ಯಕ್ಷರಾಗಿ ಮೊಟ್ಟ ಮೊದಲನೇದಾಗಿ ಶಿಸ್ತನ್ನು ತರಬೇಕಾಗಿದೆ. ಎಲ್ಲಿ ಶಿಸ್ತು ಮೀರುತ್ತೋ ಆವಾಗ ಜಾಳ ಬದಲಾವಣೆ ಅಂತಿಮವಾಗಿ ಬದಲಾವಣೆಗಳಾಗತ್ತೆ ಅನ್ಸುತ್ತಾ? ಅಲ್ಲಲ್ಲ, ಏನಾದ್ರೂ CM, DCM ಕೋಳಿ ಜಗಳ ಇದೆಲ್ಲ ಏನು ಬದಲಾವಣೆ ಆಗಲ್ಲ, ಯಾವ ಬದಲಾವಣೆಗಳು ಆಗೋದಿಲ್ಲ. ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇ. ನಾನು ಪಕ್ಕ ಏನಿಲ್ಲ, ಯಾವತ್ತೂ ಸಹಿತ ಜನರಿಗೆ ಬೇಸರ ಆಗತಕ್ಕಂಥದ್ದು ನಿರ್ಣಯಗಳನ್ನ ಸರ್ಕಾರ ತಗೊಳುತ್ತೋ ಆವಾಗ ಗ್ಯಾರಂಟಿ ಒಂದು ಗೇಮ್ ಆಡುತ್ತೆ ಎಲ್ಲ ಸರ್ಕಾರ. ಗಮನಿಸಿ. ಅಂತಿಮವಾಗಿ ಏನ್ ಹೇಳ್ತೀರಿ ಕ್ವಿಕ್ ಆಗಿ? ನಾವು ಇಷ್ಟೇ ಹೇಳೋದು ಮೇಡಮ್, ನಮಗೆ ನೀವು ಎಷ್ಟು CM ಆದ್ರೂ ಮಾಡ್ಕೊಳ್ಳಿ, ಎಷ್ಟು DCM ಆದ್ರೂ ಮಾಡ್ಕೊಳ್ಳಿ, ಸಂವಿಧಾನಿಕ ಹುದ್ದೆಗಳೇನಿದೆ ಅತಿ ಹೆಚ್ಚು ಮಾಡಿದ್ದೆ ನಾವು ಅನ್ನೋ ಹೆಗ್ಗಳಿಕೆ ಅಂತ ನಿಮಗಿದೆ. ಅವಶ್ಯಕತೆಗೆ ಸಂಬಂಧಪಟ್ಟಾಗ ಮಾಡಿದೀವಿ. ನಮ್ಮ ಪಕ್ಷಕ್ಕೆ ಕೆಲಸ ಮಾಡಿದಂತ ಎಲ್ಲ ಹಿರಿಯರಿಗೆ ಯಾವ್ಯಾವ ಏನೇನು ಕೊಡಬೇಕು ಅಂತ ನಾವು ಮಾಡಿದೀವಿ. ನಾವು ಹೇಳೋದಿಷ್ಟೇ, ನೀವು ದಯವಿಟ್ಟು ಜನದ ಒಂದು ಸಮಸ್ಯೆಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋ ಒಂದು ಪ್ರಯತ್ನ ಮಾಡಿ. ರಾಜ್ಯದಲ್ಲಿ ಏನು ನಾನು ಈಗಾಗಲೇ ಹೇಳ್ದಂಗೆ ಡೆಂಗು ವಿಪರೀತವಾಗಿದೆ, ಬದಲಾವಣೆಗಳಾಗುತ್ತೆ ಅನ್ಸುತ್ತಾ ನಿಮಗೆ? ಬದಲಾವಣೆಗಳು ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂದಷ್ಟು ಏನೋ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸರ್ಕಾರನೇ ಪತನ ಆಗೋ ಚಾನ್ಸಸ್ ಇದೆಯಾ? ನಿಮ್ಮ ನಾಯಕರು ಹೇಳ್ದಂಗೆ ಅದನ್ನ ನಾವ್ ಹೇಳಿಕ್ಕಾಗಲ್ಲ. ಹೇಳ್ತಾ ಇದ್ದಾರೆ ಜಾಸ್ತಿ, ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಕಾಯ್ಕೊಂಡು ಕೂತಿದ್ದಾರೆ ಕೂಡ ಇದೆ ಕಾರಣಕ್ಕೋಸ್ಕರ. ನಾವ್ ಹೇಳ್ತಾ ಇರೋದು ಇದನ್ನ ಕಾಂಗ್ರೆಸ್ ಶಾಸಕರು ಕೇಳ್ಬೇಕಾಗ್ತದೆ ನೀವು, ಯಾಕಂದ್ರೆ ಅವರೇ ಹೇಳ್ತಾ ಇರೋದು. ಯಾಕಂದ್ರೆ ಈಗ ಒಂದು ಶಿವಗಂಗಾ ಬಸವರಾಜ್ ಏನ್ ಹೇಳಿದಾರೆ ಚನ್ನಗಿರಿ ಅವರು, ಅಂದ್ರೆ ಸಿದ್ದರಾಮಯ್ಯ ಬದಲು ಅಂದ್ರೆ ಶಾಸಕ ಸ್ವಾಮೀಜಿ ಬಿಟ್ಬಿಡೋಣ, ಶಾಸಕರು, ಅವ್ರ ಪಕ್ಷ ಶಾಸಕರು ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಅವರು ಹೇಳಿದ್ರೆ DK ಶಿವಕುಮಾರ್ CM ಆಗ್ಲಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹೇಳ್ತಾ ಇದ್ದಾರೆ, ನಾವು ನೋಡ್ಬೇಕಾಗ್ತದೆ. ನೋಡಿ, ಈ ರಾಜಕೀಯ CM ಬದಲಾವಣೆ ಅಂತೂ ಇಲ್ಲ. ಯಾಕಂದ್ರೆ 2.5 ವರ್ಷ, ಅದು ನಮಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ 2.5 ವರ್ಷ ಅಂತ ಅದು ಬದಲಾವಣೆ ಆಗೋದಿಲ್ಲ. 2.5 ವರ್ಷದ ನಂತರ ಇದು ಬರುತ್ತೆ. ಆದ್ರೆ ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇರುತ್ತೆ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದಾಗೋದು ಬೇಕಾಗಿಲ್ಲ. ರಾಜ್ಯದ ಜನರ ಪರವಾಗಿ ಕೆಲಸ ಮಾಡಬೇಕು. ನಿಮ್ಗೆ 136 ಸ್ಥಾನ ಇದೆ, ನೀವು ಕೆಲಸ ಮಾಡ್ಕೊಂಡು ಹೋಗ್ಲಿ. ಮತ್ತೆ ಇದು ಈ ರೀತಿಯಾದಂತಹ ಯಾರು ನಮ್ಮ ಶಾಸಕರಾಗ್ಲಿ ಮತ್ತೆ ಮಂತ್ರಿಗಳು ಸಹ ಲೂಸ್ ಟ್ಯಾಕ್ಸ್ ಬೇಕಾಗಿಲ್ಲ. ಅದನ್ನ ಅವ್ರವ್ರ ಪಕ್ಷದವ್ರು ನಿಭಾಯಿಸ್ಕೋಬೇಕು. ಎಷ್ಟು ಮಟ್ಟಿಗೆ ಆಂತರಿಕ ಸಮಸ್ಯೆ ಇದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೋಡ್ತಾ ಇದ್ದೀವಿ CM DCM ಇಷ್ಟು ದಿನ 3 DCM ಬೇಕು ಅಂತಿದ್ದವರು ಈಗ ಇದ್ದಕ್ಕಿದ್ದಂಗೆ ಸ್ವಾಮೀಜಿ ಕೊಟ್ಟ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲೇನೆ ಸಂಚಲನದ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಎಷ್ಟೋ ಜನ ಇದನ್ನ ಯಾರೊಬ್ರು ಎತ್ತಬೇಕಿತ್ತು ಈ ವಿಚಾರನ ಅನ್ನೋ ರೀತಿಯಲ್ಲೇನೆ ಚರ್ಚೆ ಆಗ್ತಾ ಇದೆ. ಇದು CM ಸಿದ್ದರಾಮಯ್ಯನವರು ಹೈಕಮಾಂಡ್ ಅಂತಿದ್ದಾರೆ, ಎಲ್ಲಾ ನಾಯಕರು ಹೈಕಮಾಂಡ್ ಅಂತಿದ್ದಾರೆ. ಹೈಕಮಾಂಡ್ ಈ ಬಗ್ಗೆ ನಿಜಕ್ಕೂ ಚರ್ಚೆ ಮಾಡ್ತಿದ್ಯಾ? CM DCM ದೆಹಲಿಯಲ್ಲಿ ಬಿಡುಬಿಟ್ಟಿರೋದು ಯಾಕೆ? ಜಾರಕಿಹೊಳಿ ಅವರಾಗಿರ್ಬೋದು, ಅನೇಕ ನಾಯಕರು ಹೋಗಿದ್ದಾರೆ. ಏನೆಲ್ಲ ಚರ್ಚೆಯನ್ನ ಮಾಡಿಕೊಂಡು ನಿರ್ಧಾರ ಮಾಡಿಕೊಂಡು ಬಂದ ಜನತೆ ಮುಂದೆ ಇಡ್ತಾರಾ? ಕಾದು ನೋಡೋಣ ಅಂತ ಹೇಳ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.